ಜಾತ್ರೆಯ ತರುವಾಯ ಕೃತಿ ಅನ್ವಯಕ ವಿಮರ್ಶೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಇಂದು ಕಾದಂಬರಿ ಬರಹಗಾರರ ಸಂಖ್ಯೆ ಕಡಿಮೆ ಆಗುತ್ತಿರುವ ಸಂದರ್ಭದಲ್ಲಿ ಬಂದ ಧರ್ಮೇಂದ್ರ ಕುರ್ಕುರೆ ಅವರ ಜಾತ್ರೆ ಅಪರೂಪದ ಕಾದಂಬರಿಯ ಒಳನೋಟ, ಶೈಲಿ, ಸಂದೇಶಗಳ ಚಿಂತನೆ ಸ್ವಾಗತಾರ್ಹ ಎಂದು ಹಿರಿಯ ಕವಿಯಾದ ಸತೀಶ್ ಕುಲಕರ್ಣಿರವರು ಹೇಳಿದರು. ಅವರು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಯಾಜಿ ಪ್ರಕಾಶನ ಹೊಸಪೇಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಧರ್ಮೇಂದ್ರ ಕುರ್ಕುರೆ ಅವರ ಜಾತ್ರೆ ಕಾದಂಬರಿಯನ್ನ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಕೃತಿಯನ್ನು ಎಳೆಯಾಗಿ ಪ್ರತಿ ಲೇಖನವನ್ನ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿರವರು ಪರಿಚಯಿಸಿದರು. ಕೃತಿ ಸಂಪಾದಕರಾದ ಡಾಕ್ಟರ್ ಬಸವಬೇವಿನ ಗಿಡದ್ ಮತ್ತು ಚೆನ್ನಬಸಪ್ಪ ಅಂಗಡಿರವರು ಸಂಪಾದನೆಯ ಕುರಿತು ಮಾತನಾಡಿದರು. ಪ್ರೊಫೆಸರ್ ಧರ್ಮೇಂದ್ರ ಕುರ್ಕುರೆರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕೃತಿ ರಚನೆಯಾದ ಬಗೆಯನ್ನ ತಿಳಿಸಿದರು. ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕುರ್ಕುರೆ ಅವರು ರಚಿಸಿದ ಗೀತೆಗಳನ್ನ ವನಸಿರಿ ಮಹಿಳಾ ಮಂಡಳ, ಗೀತಾ ಮಹಿಳಾ ಮಂಡಳ, ಗಾನಸಿಂಚನ ಮಹಿಳಾ ಮಂಡಳಗಳು ಪ್ರಸ್ತುತಪಡಿಸಿದವು. ಬಸವರಾಜ್ ಗೊರವರ್ ಪ್ರಾರ್ಥಿಸಿದರು. ಪ್ರೊಫೆಸರ್ ಕೆಎಸ್ ಕೌಜಲ್ಗಿ ಸ್ವಾಗತಿಸಿದರು. ಡಾಕ್ಟರ್ ಎಸ್ ದೊಡ್ಮನಿ ವಂದಿಸಿದರು. ಡಾಕ್ಟರ್ ಜಿಂದತ್ ಹಡಗ್ಲಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಹಳ್ಳಿನ್ ನಾಗರಾಜ್, ಬಿಎಸ್ ಸೊಪ್ಪಿನ್, ಡಾಕ್ಟರ್ ಬಸವರಾಜ್ ಸಾದರ್, ಶೇಖರ್ ಇಟಗಿ, ಪ್ರೊಫೆಸರ್ ಎಸ್ಎಂ ಶಾಂತಮಾರ್ ಮೊದಲಾದವರು ಮತ್ತು ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕದಂಬರಾಳಿದ ಕನ್ನಡ ನಾಡಿದು ಕದಂಬರಾಳಿದ ಕನ್ನಡ ನಾಡಿದು ಕುಂಪರನ್ನರ ಕಬ್ಬದ ಬೀಡಿದು ಕದಂಬ ಓ ಕದಂಬ ಕದಂಬರಾಳಿದ ಕನ್ನಡ ನಾಡಿದು ಅಲೆಗಳು ತೇಲುವ ನಾಡಿದು ಗಂಧದ ಗುಡಿದು ಅಂದದ ಬನವು ಅಲೆಗಳು ತೇಲುವ ನಾಡಿದು ಗಂಧದ ಗುಡಿದು ಅಂದದ ಬನವು ಬೆಳ್ಗೋಳೈ ಹೊಳೆಶಿಲೆಗಳ ಹಾಡಿದು ಬೆಳ್ಗೋಳೈ ಹೊಳೆಶಿಲೆಗಳ ನಾಡಿದು ಚಂದದ ಬಾಳುವ ಅಂದದ ಮನವಿದು ಚಂದದಿ ಬಾಳುವ ಅಂದದ ವನವಿದು ಕದಂಬರಾಳಿದ ಕನ್ನಡ ನಾಡಿದು ಕದಂಬರಾಳಿದ ಕನ್ನಡ ನಾಡಿದು ಬೇಂದ್ರೆ ಕುವೆಂಪು ಕವನದ ಕಂಪು ತಂಪೆಲರಂದದಿ ಮನಗೆ ಇಂಪು ಬೇಂದ್ರೆ ಕುವೆಂಪು ಕವನದ ಕಂಪು ಬೆಂಬರದಿ ಮನಗೆ ಇಂಪು ಮಣ್ಣಿನ ಕಣದಲು ಶಾಂತಿಯ ಸೋಂಪು ಮಣ್ಣಿನ ಕಣದಲು ಶಾಂತಿಯ ಸೋಂಪು ಕೆಚ್ಚದೆಯೊಳಗು ಕರುಣೆಯ ತಂಪು ಕೆಚ್ಚದೆಯೊಳಗು ಕರುಣೆಯ ತಂಪು ಕದಂಬ ಓ ಕದಂಬ ಕದಂಬರಾಳಿದ ಕನ್ನಡ ನಾಡಿದು ಕದಂಬರಾಳಿದ ಕನ್ನಡ ನಾಡಿದು ಪಂಪರನ್ನರ ಕಬ್ಬದ ಬೀಡಿದು ಪಂಪರನ್ನರ ಕಬ್ಬದ ಬೀಡಿದು ಕದಂಬ ಓ ಕದಂಬ ಕದಂಬರಾಳಿದ ಕನ್ನಡ ನಾಡಿದು ಅಲ್ಲಮ ಬಸವ ಶರಣರ ನುಡಿಯೋ ವಿಶ್ವದ ಧರ್ಮಕ್ಕೆ ಕನ್ನಡ ಮುಡಿಯೋ ಅಲ್ಲಮ ಬಸವ ಶರಣರ ನುಡಿಯು ವಿಶ್ವಧರ್ಮಕ್ಕೆ ಕನ್ನಡ ಮುಡಿಯು ದಾಸರ ಪದಗಳ ನೀತಿಯ ನುಡಿಯು ಓ ದಾಸರ ಪದಗಳ ನೀತಿಯ ನುಡಿಯು ಗಾಯನ ಗಂಗೆಯ ಪಾವನ ಗುಡಿಯು ಗಾಯನ ಗಂಗೆಯ ಪಾವನ ಗುಡಿಯು ಕದಂಬ ಓ ಕದಂಬ ಕದಂಬರಾಳಿದ ಕನ್ನಡ ನಾಡಿದು ಕದಂಬರಾಳಿದ ಕನ್ನಡ ನಾಡಿದು ಪಂಪರನ್ನರ ಕಬ್ಬದ ಬೀಡಿದು
ಹಬ್ಬದ ಬೀಡಿದು. ಇದು ನನ್ನ ಜನ್ಮಭೂಮಿ ಧಾರವಾಡ. ಅಂದರೆ ಇಲ್ಲಿಂದ 10 ಕಿಲೋಮೀಟರ್ ರೀ ನನ್ನ ಊರು. ನಾನು ಹುಟ್ಟಿ ಬೆಳೆದದ್ದು, ನಾನೇನು ನನ್ನ ಚಟುವಟಿಕೆಗಳನ್ನು, ಬಾಲ್ಯದ ಚಟುವಟಿಕೆಗಳನ್ನು, ಲೀಲೆಗಳನ್ನು, ತುಂಟತನಗಳನ್ನು ಎಲ್ಲವನ್ನೂ ತೋರಿಸಿದಂಥ ಹಳ್ಳಿ ಇಲ್ಲಿಂದ 10 ಕಿಲೋಮೀಟರ್ ಅಷ್ಟೇ ದೂರ ರೀ. ಇದು ನನ್ನ ಜನ್ಮಭೂಮಿ. ಶಿರ್ಸಿ ನನ್ನ ಕರ್ಮಭೂಮಿ. ಅಲ್ಲಿ ನಾನು ಕೆಲಸ ಮಾಡಿದೆ, ದುಡಿದೆ, ಒಂದು ರೀತಿಯಿಂದ ನಾನು ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಳ್ಳೆಯ ಸಹಕಾರ ಆಯಿತು. ಇಲ್ಲಿ ಬೆಳೆಯೋದಕ್ಕೆ ಇಲ್ಲಿ ಸಹಕಾರ ಆಯಿತು. ಎರಡೂ ಕೂಡ ನನ್ನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದಂಥ 2 ಪ್ರದೇಶಗಳು ನನಗೆ. ಅದೇ ರೀತಿ ನನ್ನನ್ನು ಅನ್ನ ಹಾಕಿದ್ದು ಒಂದು ಭಾಷೆ ಆದರೆ ಜನ್ಮ ಕೊಟ್ಟದ್ದು ಇನ್ನೊಂದು ಭಾಷೆ ಕನ್ನಡ. ನನಗೆ ಜನ್ಮ ಕೊಟ್ಟಿದ್ರಿ ಕನ್ನಡ. ಬಹಳ ಪ್ರೀತಿ ನಾವು ಮಾಡ್ತೀವಿ. ಕನ್ನಡ 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 ಕನ್ನಡ. ಬಹುಶಃ ನಮ್ಮ ಹಾಡು ಹಾಡಿದರು, ಕದಂಬರ ಆಳಿದ ಕನ್ನಡ ನಾಡಿದು, ನಾವೆಲ್ಲ ಕೆಚ್ಚದೆಯವರೇ. ಕನ್ನಡ ನಾಡು, ಕನ್ನಡ ಭಾಷೆ ನನಗೆ ಜನ್ಮ ಕೊಡ್ತು. ಹಿಂದಿ ಭಾಷೆ, ದೇಶ ನನ್ನನ್ನು ಬೆಳೆಸ್ತು, ನನಗೆ ಅನ್ನ ಹಾಕಿತು. ಈ ಎರಡಕ್ಕೂ ಕೂಡ ನಾನು ಬಹಳ ಕೃತಜ್ಞನಾಗಿ, ಹೃದಯಪೂರ್ವಕವಾಗಿ ನಾನು 2 ಭಾಷೆಗಳಿಗೆ, 2 ಪ್ರದೇಶಗಳಿಗೆ, ಕನ್ನಡ ನಾಡಿಗೆ ಮತ್ತು ಭಾರತ ದೇಶಕ್ಕೆ, ಹಿಂದಿ ಪ್ರದೇಶಕ್ಕೆ ನಾನು ಕೃತಜ್ಞ. ಈಗ ಜಾತ್ರಿ ಕಾದಂಬರಿ ಮುಗದದ ನನ್ನ ಅನುಭವಗಳನ್ನು ಕಟ್ಟಿಕೊಟ್ಟಂಥ ಕಾದಂಬರಿ. ಅದು ಸುಮಾರು 5 ವರ್ಷ ನೆನೆಗುದಿಗೆ ಬಿದ್ದಿತ್ತು ರೀ. ಅದು ಬಹುಶಃ 5-6 ವರ್ಷದಿಂದ ಸತೀಶ್ ಅವ್ರಿಗೆ ಅದನ್ನು ಪ್ರಿಂಟ್ ತೆಗೆದು ಒಂದು 15-20 ಪುಟ ಪ್ರಿಂಟ್ ತೆಗೆದು ಕಳಿಸಿದ್ದೆ. ಅವರಿಲ್ಲ ಚಲೋ ಅದರಿ ಅಂತ ಅಷ್ಟು ಹೇಳಿದ್ರು. ಅವರು ಸುಮ್ಮನಾದರು, ನಾನು ಸುಮ್ಮನಾದೆ. ಉಳಿದದ್ದು ಅಷ್ಟೇ ಉಳಿದಿತ್ತು. ಒಂದು ಯಾವುದೋ TV ಸಂದರ್ಶನದಲ್ಲೇ ಸಂದರ್ಶನ ಮಾಡುವಂಥವರು ಎಲ್ಲ ನನ್ನ ಸಾಹಿತ್ಯವನ್ನು ಅನಾವರಣಗೊಳಿಸಿ, ನನ್ನ ಸಾಹಿತ್ಯದ ಬದುಕನ್ನು ಅನಾವರಣಗೊಳಿಸಿ ಕೊನೆಗೊಂದು ಮಾತು ಕೇಳ್ತಾರೆ, ನೀವು ಈಗೇನು ಬರೀತಾ ಇದ್ದೀರಿ, ಏನು ಮಾಡ್ತೀರಿ ಅಂಥೇಳಿ. ಆವಾಗ ನಾನು ಏನಿರಲಿಲ್ಲ, ತಲೆಯಾಗ ಏನಿರಲಿಲ್ಲ, ಪಟ್ ಅಂಥೇಳಿ ನಾನು ಒಂದು ಕಾದಂಬರಿ ಬರೀತಾ ಇದ್ದೇನ್ರಿಪ್ಪ ಅಂತ ಬಹಳ ಹಗರಾಗಿ ಹೇಳಿದೆ. ಮರ್ತು ಬಿಟ್ಟೆ ರೀ. ಸುಮಾರು 5-6 ವರ್ಷ ಆಯಿತು. ಬಟ್ ಬರೆಯೋದಕ್ಕೆ ಆರಂಭ ಮಾಡಿದಾಗ ನನ್ನ ಅನುಭವಗಳನ್ನು ಹೇಳ್ತೀನಿ. ಆ ಜಾತ್ರೆ ಬರೆಯೋ ಅನುಭವಗಳನ್ನು ಹೇಳ್ತೀನಿ ನಾನು. ಬರೆಯೋದಕ್ಕೆ ಆರಂಭ ಮಾಡೋ ಮೊದಲು ಟಿಪ್ಪಣಿಗಳನ್ನು ಮಾಡ್ಕೊಂಡಿದ್ದೆ ನಾನು. ಟಿಪ್ಪಣಿಗಳನ್ನು ಅಷ್ಟೇ ಅವನ್ನ ವಿವರಣೆ ಮಾಡ್ಕೋತಾ ಹೋದ್ರಾಯ್ತು ಅಂತ ಅನ್ನೋ ರೀತಿಯೊಳಗೆ ಹಾಗೆ ಅವು ಅಲ್ಲೇ ಕೂತಿದ್ದು, ನೆನಗುದಿಗೆ ಬಿದ್ದಿದ್ದು. ನಾನು ಅದನ್ನು ಬಿಟ್ಟೆ. ನನ್ನ ಕಾವ್ಯ, ನನ್ನ ಅಂಕಣಗಳು ಇದಕ್ಕೇ ಅಲ್ಲೇ ಕೇಂದ್ರೀಕೃತ ಹಾಕ್ಕೊಂಡು ಅಲ್ಲೇ ಬರೀತಾ ಅಷ್ಟಕ್ಕೆ ಉಳಿದಿದ್ದೆ ನಾನು. ಆಮೇಲೆ ಸ್ನೇಹಿತರೆಲ್ಲ ಕೇಳೋರು, ಆ ಸಂದರ್ಶನ ನೋಡಿದವರು, ನೀವು ಕಾದಂಬರಿ ಬರಿತೇನೆ ಅಂತಿದ್ರಿ, ಏನಾಯ್ತು ರೀ? ಕಾದಂಬರಿ ಬರಿತೇನೆ ಅಂತಿದ್ರಿ, ಏನಾಯ್ತು ರೀ? ಇದು ಹೇಳ್ತೆ ಎಷ್ಟು ದಿವಸ ಅಂತ ಹೇಳಿ ಅದಕ್ಕೆ ಉತ್ತರ ಕೊಡ್ತೀರಿ ನೀವು? ಆಮೇಲೆ ಇದು ಬೇಡ ಅಂಥೇಳಿ ಶುರು ಮಾಡಿದೆ ನಾನು. ಮತ್ತೆ ಹಂಗಾರೆ ಈ ಕಾದಂಬರಿ ಮುಗಿಸೇ ಬಿಡೋಣ ಅಂಥೇಳಿ. ನಾವೊಂಥರ ಆಲಸಿ ಮನುಷ್ಯ ರೀ. ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊತೇನೆ ರೀ. ನಾನು ಬಹಳ ಆಲಸಿ ಮನುಷ್ಯ. ಹಾಗಾಗಿ ಅದು ಭಾಳ ನಿಧಾನಾಗಿತ್ತು. ಆ ನಂತರ ನನಗೂ ಮತ್ತು ಇಂಥವರೆಲ್ಲ ಇನ್ನೊಂದು ಹೇಳ್ತೇನೆ ರೀ, ಈ ಸೈಕಾಲಜಿ ಸ್ವಲ್ಪ ಓದ್ದವು ನಾನು. ಇಂಥವ್ರು ಏನು ಇರ್ತಾರಲ್ರಿ ಆಲಸಿ ಅಂತ ಅಂದ್ಕೊಂಡು ಒಮ್ಮೆ ರೊಚ್ಚಿಗತ್ತೆ ಎದ್ರು ಅಂತಂದ್ರೆ ಬಹಳ ಅಗದಿ ಅದ್ರ ಬಗ್ಗೆ ಬಿಡ್ರಿ, ಹಂಗಾಗ್ತದೆ. ಹಾಗೆ ನನಗೆ ರೋಚಿಗೆದ್ದು ನಾನು ಶುರು ಮಾಡಿದೆ ಆ ಕಾದಂಬರಿ ಬರೆಯೋದಕ್ಕೆ. ಬರೀ ಒಂದು ತಿಂಗಳಲ್ಲೇ ಆ ಕಾದಂಬರಿಯನ್ನು ಹೋದ ವರ್ಷ 24ನೇ ಇಸ್ವಿಯಲ್ಲೇ ಬರೀ 1 ತಿಂಗಳಲ್ಲೇ ಆ ಕಾದಂಬರಿಯನ್ನು ಮುಗಿಸೀನಿ. ರಾತ್ರಿ 10 ಗಂಟೆ ಕೂತು ಬೆಳಿಗ್ಗೆ 6 ಗಂಟೆವರೆಗೆ, 10 ಗಂಟೆಯಿಂದ 11 ಗಂಟೆ, 4ರಿಂದ 6ರವರೆಗೆ ಪೂರ್ಣ ಅದೇ ತಲೆಯೊಳಗೆ ತುಂಬಿದ್ದು. ನನಗೆ ಆ ಇಡೀ ಕಾದಂಬರಿ ಏನದಲ್ಲ ಜಾತ್ರೆ, ಅದಷ್ಟು ನನ್ನ ತಲೆ ತುಂಬ್ಕೊಂಡು ಬಿಡ್ತು. ನಾನು ಇಡೀ ಇದಕ್ಕೇ ಆವರಿಸ್ಕೊಂಡು ಬಿಡ್ತು. ಹಾಗಾಗಿ ಜಾತ್ರೆ ಸಹಜವಾಗಿ ಎಳ್ಕೊಂಡು ಹೋಯ್ತು. ನಾನು ಎಲ್ಲಿಯೂ ಗುದ್ದಾಟ ಮಾಡಿ ತಿಣಿಕಾಟ ಮಾಡಿ ಅದನ್ನು ಬರೆಯುವಂಥ ಸಂದರ್ಭನೇ ಬರಲಿಲ್ಲ. ಅದು ಎಳ್ಕೊಂಡು ಹೋಗ್ಬಿಡ್ತು. ಕಂಪ್ಯೂಟರ್ ಎದುರಿಗೆ ಕೂತ್ಕೊಂಡ್ರೆ ಬಡ ಹೋಗಿಬಿಡ್ತಿತ್ತು. ಅಂದರೆ ಪಾತ್ರಗಳೇ ನನ್ನನ್ನು ಎಳ್ಕೊಂಡು ಹೋದು. ಆ ಘಟನೆಗಳೊಳಗೆ ನನ್ನನ್ನು ಮುಳುಗಿಸಿ ಹಾಕಿದ್ವು. ಅವ ಸಂಗಪ್ಪ ಬಂಗಾರ ಸಿಕ್ಕಿದ್ದನ್ನು ಎತ್ತುವಾಗ ಬಹುಶಃ ನಾನು ಎತ್ತಾ ಇದ್ದೇನೆ ಇಲ್ಲೇ ಅಂತನ್ನುವಂಥ ಇದು ಮಾನಸಿಕತೆ ನನಗೂ ಬಂತು.
ಆ ಪಾಂಡುರಂಗರಾಯರು ಆ ಚಲುವೆ ಎದುರಿಗೆ ನಿಂತ್ಕೊಂಡು ಏನೇನೋ ಮಾಡುವ ಕಿತಾಪತಿ ಮಾಡುವಾಗ ಓಹೋ ಅದು ನನ್ನ ತಲೆಗಳು ತುಂಬಿಕೊಂಡಿತು. ಅಂದರೆ ಪ್ರತಿಯೊಂದು ಘಟನೆಗಳು ಪ್ರತಿಯೊಂದು ಘಟ್ಟದಲ್ಲೇ ಆ ಕಾದಂಬರಿ ನನ್ನನ್ನು ಆವರಿಸ್ಕೊಂಡು ಬಿಡ್ತು. ಹಾಗಾಗಿ ಆ ಕಾದಂಬರಿ ಸಹಜವಾಗಿ ಹೊರಗೆ ಬಂತ್ರಿ. ಇನ್ನು ಭಾಷೆ, ಎಲ್ಲರೂ ಭಾಷೆ ಬಗ್ಗೆ ಬಹಳ ಜನ ಮಾತಾಡ್ತಾರೆ, ಹೇಳ್ತಾರೆ. ಭಾಷೆ ಬಗ್ಗೆಯೂ ಬಹಳಷ್ಟು ಚರ್ಚೆಗಳಾಗ್ಯಾವ. ಭಾಷೆ ನನ್ನ ಆಡು ಭಾಷೆ. ನಾನು ಎಲ್ಲಿ ಸುಡುಗಾಡಕ್ಕೆ ಹೋದರೂ ಕೂಡ ನನ್ನ ಭಾಷೆಯನ್ನು, ನನ್ನ ವ್ಯಕ್ತಿತ್ವವನ್ನು ನಾನು ಎಲ್ಲೂ ಬದಲು ಮಾಡಿಕೊಳ್ಳೋದಕ್ಕೆ ನಾನು ಹೋಗಲೇ ಇಲ್ಲ. ನಾನು ಒರಿಜಿನಲ್ ಏನಿದ್ದೆ, ಮುಗದ್ದಲ್ಲಿ ಏನಿದ್ದೆ ಅದೇ ನಾನು ಸಿರ್ಸಿಯಲ್ಲಿದ್ದೇನೆ, ಹಾನಗಲ್ನಲ್ಲಿದ್ದೆ. ಎಲ್ಲಿ ಹೋದರೂ ಕೂಡ ನಾನು ಅದೇ ಧರ್ಮೇಂದ್ರ, ಅದೇ ವ್ಯಕ್ತಿತ್ವ, ಅದೇ ರೀತಿ ಮನುಷ್ಯ, ಹಾಗೇ ಬೆಳ್ಕೊಂಡು ಬಂದೆ. ಬಹುಶಃ ನನ್ನ ಬಹಳಷ್ಟು ಗೆಳೆಯರು ನೀವು ಹಿಂಗಿರೋದು ನಮಗೂ ಭಾಳ ಪ್ರೀತಿ ಅನ್ನಿಸ್ತದೆ ರೀ ಅಂತ ಅನ್ನೋದನ್ನು ಕೂಡ ನನಗೆ ಪ್ರೇರಣೆ ಕೊಟ್ಟಾರೆ. ಭಾಷೆ ಏನದಲ್ರಿ, ಈ ಭಾಷೆ ಆಡು ಭಾಷೆ. ಕೃತ್ರಿಮವಾಗಿ ನಾನು ನಿಮಗೆ ಹೋಗಿ ಬರ್ತೇನೆ ರೀ ಅಂತಂದ್ರೆ ಸಹಜ ಅನ್ನಿಸ್ತದೆ ನಿಮಗೆ. ಅದೇ ನಾನು ಹೋಗಿ ಬರುತ್ತೇನೆ ಗೆಳೆಯರೇ ಅಂದ್ರೆ ಇದೇ ನೀವು ಅಂತೀರಿ ನೀವು ಅಲ್ಲ. ನೀವು ನಾನು ಹೋಗಿ ಬರುತ್ತೇನೆ ಗೆಳೆಯರೇ, ಹೋಗಿ ಬರ್ತೇನೆ ನಾನು, ಭಾಳ ಸಹಜ ಅನ್ನಿಸ್ತದೆ ರೀ. ನನ್ನ ಸ್ನೇಹಿತ ಒಬ್ಬಿದ್ದ ತೀರ್ಕೊಂಡ್ರವ. ಅವ ಊರಿಗೆ ಹೋಗಿ ಬಂದ ಅಂತಂದ್ರೆ ಯಾವಾಗ ಬಂದಿರಪ್ಪ ಸಾಹೇಬ್ರ ಅಂತಂದ್ರೆ ಏನು ಮಗನ ಹಿಂಗೆ ಅಂತಿದ್ದೀನಿ ನನಗೆ ಅಂತಿದ್ದವ. ಭಾಳ ಸಹಜ ಅನ್ನಿಸ್ತಿತ್ತದು, ಬಹಳ ಸಹಜ ಅನ್ನಿಸ್ತಿತ್ತು. ಅಂದರೆ ನಮ್ಮ ಸಂಬಂಧಗಳೇನಿದಾವಲ್ಲ, ಭಾಷೆ ನಮ್ಮನ್ನು ತೊಡಕು ಹಾಕಿಸ್ತದೆ ರೀ. ಭಾಷೆ ನಮ್ಮನ್ನು ಒಬ್ಬರನ್ನೊಬ್ಬರು ಸಂಬಂಧ ಬೆಳೆಸ್ತದೆ, ಆ ಸಂಬಂಧವನ್ನು ಗಟ್ಟಿ ಮಾಡ್ತದೆ. ನಾವು ಏನ್ರಿ ಸರ್ ಅಂದ್ವಿ ಅಂದರೆ ನಾವು ದೂರ ಇರ್ತೇವೆ, ನಾವು ಒಂದು ಮಾರು ಆಚೆ ಕಡೆ. ಏನಂತಿಪ್ಪ ಅಂದರೆ ಸ್ವಲ್ಪ ಒಂದು ಮೊಳದ ಈಚೆ ಇರ್ತೇವೆ. ಏನು ಲೇ ಮಗನ ಅಂದ್ವಿ ಅಂತ ತೆಕ್ಕಿ ಹಾಕ್ಕೊಂಡಿರ್ತೇವೆ. ಇದು ಭಾಷೆ. ಈ ಭಾಷೆ ಏನದಲ್ರಿ, ನನ್ನ ಊರಿನ ಭಾಷೆ. ನಾನು ಬಾಲ್ಯದಲ್ಲೇ 50ನೇ ಇಸ್ವಿ 50ರ ದಶಕ 60ರ ದಶಕದಲ್ಲಿ ಏನು ಭಾಷೆ ಇತ್ತು, ಆ ಭಾಷೆ ಇವತ್ತಿಲ್ರಿ. ಭಾಷೆ ಬದಲಾಗ್ತಾ ಬಂದದ. ಭಾಷೆ ಇನ್ನೊಂದು ಏನಾಗ್ತದೆ ಅಂತಂದ್ರೆ ರೀ, ಭಾಷೆ ಬಗ್ಗೆ ಒಬ್ರು ಹೇಳ್ತಾರೆ, ಕೋಸ್ ಪರ ಪಾನಿ ಬದಲೆ ಕೋಸ್ ಪರ ಬಾನಿ ಬದಲೆ ಅಂತ. ಹರದಾರಿಗೇನೆ ಭಾಷೆ ಬದಲಾಗಿರ್ತದೆ, ನೀರು ಬದಲಾಗಿರ್ತದೆ ಅಂತ. ನೀರು ಹತ್ತು ಅಂತ ಹೇಳ್ತೇವಲ್ರಿ. ಒಂದು ಈಟಲ್ಲೇ ಬೇರೆ ಊರಿಗೆ ಹೋಗಿ ಬಂದಾಗ ಮೂಗು ಸೂರಾಕ್ ಹತ್ತು ಅಂದ್ರೆ ನೀರು ಹತ್ತು, ಅವಾಗ ಆ ಊರು ನೀರು ಹತ್ತು, ಹಾವೇರಿ ನೀರು ಹತ್ತು, ಸಿರ್ಸಿ ನೀರು ಹತ್ತು ಅಂತ ಹೇಳ್ತೇವೆ ನಾವು. ಹಂಗೆ ಆ ನೀರು ಕೂಡ ಬದಲಿರ್ತದೆ, ಭಾಷೆನೂ ಬದಲಿರ್ತದೆ. ಅದ್ರ ಜೊತೆಗೆ ಅದು ಹರಿಯೋ ನೀರವು, ಭಾಷೆ ನಿಲ್ಲುವುದಿಲ್ಲ ರೀ. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ರೀ. ನಮಗೆ ಸಣ್ಣವರಿದ್ದಾಗ ಎಲ್ಲಿ ಹೊಂಟಿಪ್ಪ, ಧಾರವಾಡಕ್ಕೆ ಹೋಗಿ ಬರ್ತೇನೆ ರೀ ಅಂತ ಹೇಳ್ತಿದ್ರು. ಆ ನಂತರ ಹಗರ್ಕ ಧಾರವಾಡಕ್ಕೆ ಹೋಗಿ ಬರ್ತೇನೆ, ಹಾರಿ ಹೋತ್ರಲ್ಲೇ ಧಾರವಾಡಕ್ಕೆ ಹೋಗಿ ಬರ್ತೇನೆ. ಈಗ ಧಾರವಾಡಕ್ಕೆ ಹೋಗಿ ಬರ್ತೇನೆ, ರ ಮತ್ತು ವಾ ಎರಡೂ ಹಾರಿದು. ಧಾರವಾಡಕ್ಕೆ ಹೋಗಿ ಬರ್ತೇನೆ ಅಂತ ಅನ್ನೋದು ಧಾರವಾಡಕ್ಕೆ ಹೋಗಿ ಬರ್ತೇನೆ ಅಂತಾಯ್ತು. ಮುಂದೆ ಸಾವಕಾಶ ಅದು ಇದಾಗಿ ಸೌಕಳಿಗೆ ಬಂದು ಎಲ್ಲಿ ಹೊಂಟ್ರಿ, ಧಾರವಾಡಕ್ಕೆ ಹೋಗಿ ಬರ್ತೇನೆ. ಆ ಎರಡನ್ನು ನುಂಗಿ ಬಿಡ್ತದು, ಆ ಶಬ್ದ ಎರಡು ಅಕ್ಷರಗಳನ್ನು ನುಂಗಿತು. ಹೀಗಾಗಿ ಭಾಳಷ್ಟು ಭಾಷೆಗಳು, ಭಾಳಷ್ಟು ಶಬ್ದಗಳು ಬದಲಾಗ್ತಾ ಬಂದು, ಮತ್ತು ಅದ್ರ ಜೊತೆಗೆ ನಮ್ಮ ನಾಗರಿಕತೆ ಏನೈತಲ್ಲ, ನಮ್ಮ ನಾಗರಿಕತೆ ಬೆಳೆದಂಗೂ ಕೂಡ ಈ ಇಂಗ್ಲೀಷಿನ ಪ್ರಭಾವ ಬಂದಂಗೆ, ಆಧುನಿಕತೆಯ ಪ್ರಭಾವ ಬಂದಂಗೆ ಭಾಷೆ ಮತ್ತಷ್ಟು ತನ್ನ ಸ್ವರೂಪವನ್ನು ಬದಲಿಸ್ಕೋತಾ ಬಂತು. ನನಗೆ ಹಗಲೆಲ್ಲ ಅನ್ನಿಸ್ತಿತ್ತು ಈ ಭಾಷೆ ನೋಡಿ, ನಮ್ಮಲ್ಲಿ ನಾಕಿ ಪತ್ರ 10 ಅಂತ ಹೇಳ್ತಿದ್ರು, ದೋನ್ಸೆ ಅಂತಿದ್ರು. ಈಗ ದೋನ್ಸೆ ಯಾರು ಅನ್ನೋದಿಲ್ಲ, ನಾಕಿ ಪತ್ರ 10 ಅಂತ ಯಾರು ಅನ್ನೋದು, 50 ರೂಪಾಯಿ ಅಂತ ಹೇಳ್ತಾರೆ. ನಾಕಿ ಪತ್ರ 10 ರೂಪಾಯಿ ಅಂತ ಯಾರು ಹೇಳೋದಿಲ್ಲ. ಈಗ ಅವಾಗ ಹೇಳ್ತಿದ್ರಿ 50 ರೂಪಾಯಿ ಅಂದ್ರೆ ಅವ್ನು ನಾಕಿ ಪತ್ರ 10 ಅಂತ ಹೇಳವ. ದೋನ್ಸೆ ಅಂತ ಹೇಳ 200 ದೋನ್ಸೆ ಅಂತ ಹೇಳವ, 300 ದೋನ್ಸೆ. ಅದು ಈಗಿಲ್ಲ. ಅಂದರೆ ಭಾಷೆ ಎಷ್ಟು ಬದಲಾಯಿತು ಅಂತ ಅನ್ನೋದು. ಅದಕ್ಕಾಗಿ ನಾನು ತಲೆಗೊಳಗನ್ನು ಅಂದ್ಕೊಂಡೆ, ಈ ನನ್ನ ಊರಿನ ಭಾಷೆ, ನನ್ನ ಊರಿನ ಆ ಚಿತ್ರ, ನನ್ನ ಬಾಲ್ಯದಲ್ಲಿಯ ಚಿತ್ರ ಅದು ಇರಲಿ, 4 ಜನರಿಗೆ ಗೊತ್ತಾಗಲಿ, ಅದು ಜೀವಂತವಾಗಿರಲಿ ಅಂತ ಅನ್ನೋದಕ್ಕಾಗಿ ನಾನು ಅದೇ ಭಾಷೆಯನ್ನು ಬಳಸಿ, ಅದೇ ಘಟನೆಗಳನ್ನು ನಾನು ಅನುಭವಿಸಿದಂಥ ಘಟನೆಗಳನ್ನು ಅಲ್ಲೇ ಅದೇ ಭಾಷೆಯಲ್ಲೇ ಅದೇ ರೀತಿಯೊಳಗೆ ಚಿತ್ರಣ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಹಾಗಾಗಿ ಅದು ಬಹಳ ಸರಳ ಓದಿಸ್ಕೊಂಡು ಬಂದ ಮೇಲೆ ಸ್ನೇಹಿತರೆಲ್ಲ ಯಾವಾಗ ಅದು ಪ್ರಕಟಾಗಿ ಹೊರಗೆ ಬಂತು, ಗಜಗರ್ಭ ಆಗಿ, ನನ್ನ ಇದರಲ್ಲಿ ಬರ್ಕೊಂಡೇನ್ರಿ ಅದನ್ನು. ಈ ಕಾದಂಬರಿ ಗಜಗರ್ಭದ ರೀತಿಯೊಳಗೆ ಬಹಳ ನಿಧಾನವಾಗಿ ಹೊರಗೆ ಬಂದದ ಅಂಥೇಳಿ. ಆದರೆ ಅದು ಹಂಗೆ ನಿಧಾನ ಆಗಲಿಲ್ಲ, 1 ತಿಂಗಳದಲ್ಲೇ ಮುಗಿದೋಯ್ತು. ಆದರೆ ನೋಡುವವರಿಗೆ ಏನಾಯಿತು ಅಂದರೆ, ಶುರು ಮಾಡಿದ್ದು 5-6 ವರ್ಷದ ಹಿಂದೆ, ಮುಗಿದದ್ದು
5-6 ವರ್ಷದ ನಂತರ. ಹಾಗಾಗಿ ಇದು 5-6 ವರ್ಷದ ಅವಧಿಯ ರಚನೆ ಅಂತನ್ನುವಂಥ ಅಭಿಪ್ರಾಯ ಬಂದೇ ಬರ್ತದೆ. ಗೊತ್ತಿರುವಂಥವ್ರು, ನಮ್ಮ ಸತೀಶ್ ಗೊತ್ತಿರುವಂಥವ್ರು ಸಹಜ ಇವರು 5-6 ವರ್ಷ ತಗೊಂಡು ಈ ಕಾದಂಬರಿ ಬರೆಯೋದಕ್ಕೆ ಅಂತ ಅನ್ನಿಸ್ತದೆ. ಹಾಗಾಗಿ ಹಂಗೆ ಬರೆದಿಲ್ಲ, ನಾನು 1 ತಿಂಗಳಲ್ಲೇ ಮುಗಿಸೇನೆ ಅದು ಒಂದು ಕಡೆಗೆ. ಆ ಬಂದ ಮೇಲೆ ಸ್ನೇಹಿತರೆಲ್ಲ ಅದ್ರ ಬಗ್ಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಕೊಟ್ಟರು. ಅದು ನನಗೆ ಒಂಥರ ಖುಷಿ ಕೊಟ್ಟಂಥದ್ದು. ಇದರಿಗೆ ವಾಲ್ ಕ್ಲಾಕ್ ಇದೆ, ನನ್ನ ಕೈಯಲ್ಲೂ ವಾಚ್ ಇದೆ. ಇವೆರಡಕ್ಕೂ ಅನ್ಯಾಯ ಮಾಡ್ದಂಗೆ ನಾನು ಮಾತಾಡ್ತೀನಿ. ಕುರ್ಕುರಿ ಸರ್ ಅವರಿಗೆ ಒಂದಿಷ್ಟು ಮಾತಾಡಿದರು, ಯಾವಾಗಲೂ ಹೀಗೆ ಜೇವಾರಿಯಾಗಿ ಕರೆಕ್ಟಾಗಿ ಸಹಜವಾಗಿ. ನಮ್ಮಲ್ಲಿ ಒಂದಿಷ್ಟು ಮಂದಿ ಇದ್ದಾರೆ ನಮ್ಮ ಸಾಯಿದ ಭಾಷಣ ಮಾಡೋರು. ಒಬ್ಬರು ಬಸವರಾಜ ಹೊರಟ್ಟಿಯವರು, ಸಿದ್ಲಿಂಗ್ ಪಟ್ಟಣ ಶೆಟ್ಟಿಯವರು, ಚಂದ್ರಶೇಖರ್ ಪಾಟೀಲರು, ಗಿರೀಶ್ ಕಾರ್ನಾಡ್ ಅವರು, ಇವರು ಕೆಲವರು ಇರ್ತಾರೆ. ಇವರೆಲ್ಲ ನಮ್ಮ ಭಾಷೆಯಿಂದ ಬಿಟ್ಕೊಡೋದಿಲ್ಲ. ಸಹಜವಾಗಿ ಅವ್ರು ಭೇಟಿ ಆದ್ರಿಂದ ಅದೇ ಸ್ಟೈಲ್ ಇರ್ತದೆ ಅವ್ರಿಗೆ. ಅಂದರೆ ಹೌದಪ್ಪ ಹಿಂಗಪ್ಪ ಅಂದ್ಕೊಂಡು ಕಾರ್ನಾಡವ್ರಿಗೆ ಒಂದು ಸಲ ಇನ್ವೈಟ್ ಮಾಡಲಿಕ್ಕೂ ಇದೆ. ಅಂಥವೆಲ್ಲ ಹಚ್ಚಬೇಡ್ರಿ ನಮಗೆ, ನಾ ಫಂಕ್ಷನ್ ಮಾಡ್ರೆ ಎಲ್ಲರೂ ನಾನು ಅದನ್ನ ಕರಿತಾರೆ ಅಂದರೆ ಸಹಜವಾಗಿ ಅಂದ್ರೆ ಮಾತಾಡೋದು. ಇವರು ನಮ್ಮ ಕುರ್ಕುರಿಯವರು ಕೂಡ ಆ ಸಾಲಿಗೆ ಸೇರಿದಂಥವ್ರು ಅಂದ್ಕೊಂಡು ಅವರು ಮಾತಾಡಲಿಕ್ಕೆ ಒಂದು ನಂಟಿರ್ತದೆ, ಪ್ರೀತಿ ಇರ್ತದೆ, ಆತ್ಮೀಯತೆ ಇರ್ತದೆ. ಆಮೇಲೆ ನಮ್ಮನ್ನು ಸೆಳ್ಕೋತದೆ ಅಂದ್ಕೊಂಡು ಈ ಮನುಷ್ಯ ಇದು ಕೃತ್ರಿಮ ಇಲ್ಲಪ್ಪ ಅಂದ್ಕೊಂಡು ಅನಿಸ್ತದೆ. ಆ ಜಾತ್ರೆ ಕಾದಂಬರಿ ಕೂಡ ಹಾಗೇ ಇದೆ ಅಂದ್ಕೊಂಡು ಬಹುತೇಕ ಎಲ್ಲ ಲೇಖನಗಳನ್ನು ನಾನು ಓದಿದ್ದೆ. ಎಲ್ಲ ಲೇಖನಗಳು ಓದಿದಾಗ ಬಹುಶಃ ಎಲ್ಲರೂ ಪಾಯಿಂಟ್ಔಟ್ ಮಾಡಿದ್ರೆ ಒಂದು ಭಾಷಾಶಕ್ತಿ ಮತ್ತು ಕಾಲದ ಸ್ಥಿತ್ಯಂತರವನ್ನು ಅವರು ಗುರುತಿಸಿದ್ದಾರೆ ಅಂದ್ಕೊಂಡು. ಅದು ಬಹಳ ಒಳ್ಳೆಯದು, ಆರೋಗ್ಯಪೂರ್ಣ. ಅಂದರೆ ಓದುಗರ ಒಂದು ಕೇಂದ್ರವನ್ನು ಹಿಡಿದಿಟ್ಟಾರ ಕಾದಂಬರಿಕಾರ ಅಂತಿಕೊಂಡು ಅನಿಸಿದ್ದು ಸುಳ್ಳಲ್ಲ ಅಂತಿಕೊಂಡು. ನಮ್ಮಲ್ಲಿ ಬಹಳ ಅಪರೂಪ ಅಂತಿಕೊಂಡು ಕಾವ್ಯದ ಮೇಲೆ ಪುಸ್ತಕಗಳು ಬರ್ತಾವೆ. ಒಬ್ಬರು ಯಾರು ದೊಡ್ಡ ಕವಿ ಬರೆದ ಅಂದ್ರೆ ಅದ್ರ ಮೇಲೆ ಮೆಸ್ಸಿಗಳು ಬರ್ತಾವೆ. ಇತ್ತೀಚೆಗೆ ನಾನು ಆರ್ಜಿಯಲ್ಲಿ ನಾವೆಲ್ಲ ಬರ್ತಿದ್ದೆ, ಸರ್ ಬರೆದಿರ್ಬೇಕು, ಸಾಧು ಸರ್ ಬರಬೇಕು. ನಮ್ಮ ಚನ್ನಣ್ಣನ ಯುಮ ಎಂಬುದ ಮೇಲೆ ನಾವು ಬರ್ತಿದ್ವಿ ಅಂತ. ಒಂದು ತಲೆಗಿಂಬು ಕಾದಂಬರಿ ಅವ್ರದ್ದು ಸರ್ ಕೈ ಮಾಡಕ್ಕೆ ತಲೆಗಿಂಬು ಕಾದಂಬರಿ ಇಷ್ಟು ದಪ್ಪ ಇರ್ತದೆ. ಅದಕ್ಕೆ ನಾನು ಅದಕ್ಕೆ ಬರೆದಿದ್ದು ಏನಂತ, ಯಾರು ಓದಲಾಗಲ್ಲ, ಯಾರು ಫುಲ್ ಸ್ಟಾಪ್ ಇಲ್ಲ, ಇದು ಇಲ್ಲ, ಕಾಮ ಇಲ್ಲ, ಏನೂ ಇಲ್ಲ. ಒಂದು ಸ್ಟಾರ್ಟ್ ಆಯ್ತಂದರೆ ಕೊನೆಗೆ ಮುಗಿತದೆ. ಯಾರು ಓದದ, ಯಾರೂ ಬರೆಯದ ಮಹಾಕಾವ್ಯ ಅಂದ್ಕೊಂಡು ಅದಕ್ಕೆ ನಾನು ಹೇಳಿದ್ದೆ. ಯಾರೂ ಅದು ಬರಲಿಕ್ಕೂ ಸಾಧ್ಯ ಇಲ್ಲ, ಯಾರೂ ನಾವು ಎದಿ ತಟ್ಟೆ ನಾವು ಇದನ್ನು ಓದೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು. ಆದರೆ ಅವ ಚನ್ನಣ ಭಾಳ ಜಾಣ. ನಮ್ಮ ಈಸ್ ನೋ ಮೋರ್, ಅವ್ರು ತೀರ್ಕೊಂಡ. ಅವತ್ತವ ಎಲ್ಲರಿಗೂ ಒಂದು 20 ಪೇಜ್ ಕಳಿಸಿದ್ದ. ಈ 20 ಪೇಜ್ನಲ್ಲಿ ನಿಮ್ಗೇನು ಸಿಗ್ತದೆ ಅದ್ರ ಮೇಲೆ ಬರೀರಿ ಅಂದ್ಕೊಂಡು ನಾವೆಲ್ಲ ಬರೆದಿದ್ವಿ ಅಂದ್ಕೊಂಡು. ಅಂದರೆ ಹೀಗೆ ಕಾವ್ಯದ ಮೇಲೆ ಬಂದವು. ಹಿಂಗೆ ಬರೋದು ಭಾಳ ಕಷ್ಟ ಇರ್ತದೆ, ಹೀಗೆ ಕಾದಂಬರಿ ಅವ್ರು ಬರೋದು ಅಂದ್ಕೊಂಡು. ಆಮೇಲೆ ನಾನು ಗಮನಿಸಿದ ಹಾಗೆ ಅಂತ ಕವಿಗಳು ಸಿಕ್ಕಾಪಟ್ಟೆ ಇದ್ದಾರೆ ಅಂತ. ಕವಿಗಳು ಭಾಳಷ್ಟು ಮಂದಿ ಬರ್ತಾರೆ ಮತ್ತು ಆರೋಗ್ಯಪೂರ್ಣನ ಕೊಡ್ತಾರೆ. ಕಾವ್ಯ ಬರಿಬೇಕು ಅಂತ ವಿಮರ್ಶೆ ಬರೆಯೋರು ಸ್ವಲ್ಪ ಮಟ್ಟಿಗೆ ಇದ್ದಾರೆ. ಅಂಕಣಗಳನ್ನು ಬರೋ ಇತ್ತೀಚೆಗೆ ಭಾಳ ಆಗಿದ್ದಾರೆ. ಚುಟುಕುಗಳಿಗಂತೂ ಏನಕ್ಕೆ ಹೇಳೋದು ಬೇಕಾಗಿಲ್ಲ, ಕೇಳೋದು ಬೇಕಾಗಿಲ್ಲ, ಆ ಥರ ಇದ್ದಾರೆ. ಆದರೆ ಕಾದಂಬರಿ ಬರೆಯೋರು ಭಾಳ ಕಡಿಮೆ ಇದ್ದಾರೆ ಅಂತ. ಭಾಳ ಅಂದರೆ ಭಾಳ ಕಡಿಮೆ. ಕಾದಂಬರಿಕಾರ ಸಂಖ್ಯೆ ಭಾಳ ಕಡಿಮೆ ಇದೆ. ಬಟ್ ಬರೆಯೋರೆಲ್ಲರೂ ಭಾಳ ಸತ್ಯಯುತವಾಗಿ ಬರ್ತಾರೆ. 1-2 ಹೆಸರು ಹೇಳ್ಬೇಕಂದ್ರೆ ನಮ್ಮ ಕುಮ್ಮಿ ಬರೀತಾನೆ, ನಮ್ಮ ಬಾಳಾ ಸಾಹೇಬ್ ಬರ್ತಾರೆ. ಈಗ ಆ ಸಾಲಿಗೆ ನಮ್ಮ ಕುರ್ಕುರಿಯವ್ರನ್ನೂ ನಾವು ಸೇರಿಸಿಡ್ಬೋದು ಅಂತೀವಿ ನಾನು ಅನ್ಸಲ್ಲಿ. ಅಂದರೆ ಭಾಳ ಕಾದಂಬರಿ ಪ್ರಕಾರ ಇದ್ದದ್ದು ಭಾಳ ಸೊರಗ್ತಾ ಇದೆ ಅಂತಿಕೊಂಡು. ನನಗೆ ಅನಿಸಿದ್ದು ಏನಂತಂದರೆ ಜಾತ್ರೆ ಕಾದಂಬರಿ ಓದಿದ ಕೂಡಲೇ ನಮ್ಮ ಆಲನಹಳ್ಳಿ ಕೃಷ್ಣ ಆಲನಹಳ್ಳಿ ಕಾಡು ನೆನಪಾತು. ನಮ್ಮ ರಾಮಾಯಣ ರಾಮಬದ್ದೂರು ರಾಮಾಯಣ ನೆನಪಾಯಿತು. ಮಲೆಗಳಲ್ಲಿ ಮಧುಮಗಳು ನೆನಪಂದರೆ ಎಲ್ಲೋ ಒತ್ತಿಟ್ಟಿಗೆ ಚಳಕ್ಕಂತ ನಮ್ಮ ಕಣ್ಣಿಗೆ ನೆನಪ. ಯಾರು ನಮ್ಮ ಬರಹಗಾರ ಯಾರು ಓದಿದ್ದೇವ್ರು ಅವನ್ನೆಲ್ಲರೂ ನಮಗೆ ಸೆಳೆತ. ಅಲ್ಲಿ ಇದೊಂದು ಆ ಹಳಿಗಳ ಅದರೊಳಗೆ ಕಾಣ್ತಿತ್ತು ಅಂತ. ಹಾಗಾಗಿ ಇದೊಂದು ಮಹತ್ವದ ಕಾದಂಬರಿ ಜಾತ್ರೆ ಅಂತ. ಆ ಜಾತ್ರೆ ಕಾದಂಬರಿಗಳು ನಾನು ನಿಮ್ಗೊಂದು ಮಾತನ್ನೇ ಇದೆ ಆರಂಭದಲ್ಲಿ ಏನಂತಾರೆ, ಎಲ್ಲರೂ ಪಾಯಿಂಟ್ಔಟ್ ಮಾಡೋದು ಒಂದು ಭಾಷೆ, ಕಾಲಾಂತರ ಮತ್ತು ಕೆಲವು ನೆನಪಿಸೋ ಕಾದಂಬರಿಗಳು. ನಾ ಏನು ಈಗ ಹೇಳಿದ್ನಲ್ಲ ಮೇಡಮ್, ಇವರೆಲ್ಲರೂ ನೆನಪಿಸ್ಯಾರ ಆ ಕಾದಂಬರಿಗಳನ್ನೆಲ್ಲ. ಇವು ಕಾದಂಬರಿ ನೆನಪಾಗುವ ಅಂತಿಗಳು ಅಂತ ನಮ್ಮದು ವಿಷನ್ ಒಂದೇ ಇದೆ ಅಂತಿಗಳು. ಸರ್ ಇದ್ದವರು ನಾನು ಅವ್ರನ್ನ ಅವಾಗ ಇನ್ನೂ ಒಂದು 10 ಕಾದಂಬರಿ ಬರಲಿ ನಾ ಕವಿ ಅಂತ ನಾನು ಅವ್ರು ಪ್ರೀತಿ ಮಾಡೋರು. ಯಾರನ್ನ ಧರಣಿಧರ್ ಕುರ್ಕುರಿ ಅವರು. ನಮ್ಮ ಕವಿ ಅವರು.
ಅಷ್ಟು ಚಂದ ಕವಿತೆಗಳನ್ನು ಅವ್ರು ಬರ್ತಿದ್ದಾರೆ. ಐ ಲೈಕ್ ಹಿಮ್, ಐ ಲವ್ ಹಿಮ್ ಆ್ಯಸ್ ಎ ಪೋಯೆಟ್ ಅಂತ ಅವರು ಆ ಥರ ಬರೆದಂಥವ್ರು. ನಮ್ಮ ಕುರ್ಕುರಿ ಸರ್ ಅನುವಾದವನ್ನು ಮಾಡಿದ್ದಾರೆ. ಅವರ ಅನುವಾದಗಳನ್ನು ಕಾದಂಬರಿ ಅನುವಾದ ದೊಡ್ಡ ದೊಡ್ಡ ಎಂತೆಂಥ ಇಂಟರ್ನ್ಯಾಷನಲ್ ಫೇಮಸ್ ಇರುವಂಥ ಲೇಖಕರ ಜ್ಞಾನಪೀಠ ಬರೆದಂಥವ್ರು ಅನೇಕ ಲೇಖಕರ ಅನುವಾದಗಳನ್ನು. ಹೀಗಾಗಿ ಅವರಿಗೆ ಆ ಟನಲ್ನಾಗಿಂದ ಹಾಸಿ ಬಂದ ಅಂದರೆ ನಮಗೆ ನಾವು ಕಾದಂಬರಿಗಳನ್ನು ಬರೆಯುವಂಥವ್ರ ಶಕ್ತಿ ಅವರಿಗಿದೆ ಅಂತ ಬಂದಿದ್ದಾರೆ. ನಾನು ಎಲ್ಲರ ಲೇಖನಗಳನ್ನು ಇಲ್ಲಿ ಬಂದಾರೆ, ಭಾಳ ಮಂದಿ ಈ ಪುಸ್ತಕದಲ್ಲಿ ಬರೆದವರು ಎಲ್ಲರೂ ಇದ್ದಾರೆ ಅಂದ್ಕೊಂಡು. ನನಗಿಷ್ಟ ಆದದ್ದು ಅಂತೇಳಿ ಬ್ರಹ್ಮದೇವ್ ಅದಳಿಗೆ ಒಂದು ಸ್ವಲ್ಪ ಚೆನ್ನಾಗಿ ಪಾಯಿಂಟ್ಔಟ್ ಮಾಡಿದ್ದಾರೆ ಅಂದ್ಕೊಂಡು. ಮತ್ತು ನನ್ನ ಆಚೆ ಹೇಳಿನಾಗ ಸ್ವಾತಂತ್ರ್ಯೋತ್ತರ ಸ್ವಾತಂತ್ರ್ಯ ನಂತರ ಅಂದ್ಕೊಂಡು ಅವ್ರು ಇದರಿಗಿದ್ದಾರೆ ಅಂತ ಹೇಳೋದನ್ನು ನೋಟ್ಸ್ ಮಾಡಿಕೊಂಡು ಬಂದಿದ್ದೆ. ಅವರು ಅದು ಚೆನ್ನಾಗಿ ಅಂದರೆ ಗುರ್ತಿಸ್ಕೊಂಡಿದ್ದಾರೆ ಅಂದ್ಕೊಂಡು. ಅಂದರೆ ಉಳಿದವ್ರು ಬರೆದಿಲ್ಲ ಅಂತಲ್ಲ, ಎಲ್ಲರ ಬದುಕೆ ಆ ಫ್ಲೋ ಅಂತೂ ಎಲ್ಲರಲ್ಲಿ ಇದೆ ಅಂದ್ಕೊಂಡು. ಏನದ ಇಂಟರ್ನಲ್ ಥಿಂಗ್ಸ್ ಅಂತವ್ರು ಅವೆಲ್ಲ ಇದ್ದಾವೆ ಅಂದ್ಕೊಂಡು. ಹೀಗಾಗಿ ಅದರೊಳಗೆ ಇನ್ನೂ ಒಂದೆರಡು ಲೇಖನ ಇರಬೇಕಾಗಿತ್ತು ಅಂತ ನಾನು ಸಂಪಾದಕರಿಬ್ಬರಿಗೂ ಮನವಿ ಮಾಡ್ಕೊಳ್ತೇವೆ. ಒಂದು ನಮ್ಮ ಮಲ್ಲಿಕಾರ್ಜುನ ಹಿರೇಮಠರದ್ದು ಇರಬೇಕಾಗಿತ್ತು, ಹಿಂದಿನ ಮುನ್ನುಡಿದು ಇದೇನು ಇಲ್ಲ ಇದರಲ್ಲಿ. ಮತ್ತು ಬಾಳಾ ಸಾಹೇಬನ್ನು ಬೆನ್ನುಡಿ ಅದರೊಳಗೆ ತೊಗೊಂಡಿದ್ದರೆ ಇನ್ನೂ ಅದು ತಪ್ಪು ಒಪ್ಪು ಅಂತಲ್ಲ, ಇನ್ನೂ ಸ್ವಲ್ಪ ವೇಟೇಜ್ ಬರ್ತಿತ್ತೇನೋ ಅಂತಿಕೊಂಡು ನನಗನ್ನಿಸ್ತದೆ. ನಾನು ಶುಭಾಶಯವನ್ನು ಕೊಡ್ತೇನೆ. ಇದೊಂದು ಹೊಸ ಪ್ರಯೋಗ. ನಾವೆಲ್ಲ ಹಾವೇರಿಯಿಂದ ಒಂದು 7-8 ಜನ ಬಂದಿದ್ದು, ನಮ್ಮ ಗುಡಿ ಮನೆಯವರು, ಅಕ್ಕಮಾದೇವರಿಗೆಲ್ಲವರು, ರಾಜೇಂದ್ರ ಹೆಗಡೆ, ಶಂಕರ್ ಮಾಡೋರೆಲ್ಲ ನಾವು ಲೇಖಕರು ಅಷ್ಟು ಭಾಳ ಮಂದಿ ಇಲ್ಲಿ ಬಂದಿದ್ದೇವೆ. ಬಿಕಾಸ್ ಆಫ್ ಒಂದು ನಂಟಿದೆ ನಮಗೆ ಮತ್ತು ಕುರ್ಕುರಿ ಅವರಿಗೆ, ಶಿರ್ಸಿಗೆ ಮತ್ತು ಹಾವೇರಿಗೆ ಒಂದು ನಂಟಿದೆ ಅಂದ್ಕೊಂಡು. ಅಲ್ಲಿ ಅವ್ರ ಕಾರ್ಯಕ್ರಮದಾಗ ನಾವು ಹೋಗ್ತೇವೆ, ಅವ್ರ ಕಾರ್ಯಕ್ರಮದಾಗ ತಾರಾ ಹೆಗಡೆ ಅವರು ಇರಬೇಕಾಗಿತ್ತು, ಯಾಕೋ ಇಲ್ಲ ಅವ್ರದ್ದು ಇರಬೇಕಾಗಿತ್ತು. ಒಂದು ನಂಟಿದೆ ನಮ್ಮ ಶಿರ್ಸಿ ಮತ್ತು ಹಾವೇರಿ. ಆ ನಂಟಿನ ಒಂದು ಗಂಟಿನ ಫಲವಾಗಿ ನಾವು ಇವತ್ತೆಲ್ಲ ಬಂದಿದ್ದೇವೆ ಅಂತ. ಅವ್ರ ಕುಟುಂಬದವ್ರ ತಾಯಿ, ನಾನು ಇವರನ್ನು ಅವ್ರು ನೆನೆಸ್ಕೊತೇನೆ, ಅವ್ರ ಮಗಳು ಲೈಬ್ರರಿಯನ್ ಅವ್ರು ನೆನೆಸ್ಕೊತೇನೆ. ಅವರೆಲ್ಲರೂ ನಮಗೊಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ನಮಗಿದೆ ಅಂತ ಈ ಕಾರ್ಯಕ್ರಮದಲ್ಲಿ ಪ್ರಯತ್ನ. ಮತ್ತು ನಮ್ಮ ಸಹೋದರಿಯರು ಕುರ್ಕುರಿಯವ್ರ ಹಾಡುಗಳನ್ನು ಹಾಡಬೇಕು ಅಂತಕೊಂಡು ಅವರು ಇದು ಮಾಡ್ತಾಯಿದ್ದಾರೆ. ಆರಂಭದಲ್ಲಿ ಒಂದು ಹಾಡನ್ನು ಇದ್ದರು. ಅವರೆಲ್ಲರಿಗೂ ಕಿರಿಕಿ ಆಗೋ ರೀತಿಯಲ್ಲಿ ನಮಸ್ಕಾರವನ್ನು ಹೇಳಿ ನಾನು ಒಂದನೇದಾಗ್ರಿ, ಒಂದು ಪುಸ್ತಕದ ಬಗ್ಗೆ ಆ ಪುಸ್ತಕ ಓದೋದು ಮುಂದಿನ ಕೆಲಸ ಇರ್ತದೆ ರೀ. ಈಗ ಆ ಮುಂದಿನ ಕೆಲಸನೂ ಆಗಿ ಆ ಅನ್ನಿಸಿದ್ದನ್ನು ಬರೆದು ಆ ಬರೆದಿದ್ದೇ ಒಂದು ಪುಸ್ತಕ ಆಗಿ ಮತ್ತು ಆ ಪುಸ್ತಕದ ಬಗ್ಗೆ ಮಾತಾಡಕ್ಕೆ ನಾನು ರೀ. ಆದ್ರೆ ಒಂದು ನಮೂನಿ ಮ್ಯಾಲೆ ವಿಚಾರ ಮಾಡ್ರಿ. ಮೊದಲೇ ಇದ್ದಿದ್ದಿಲ್ಲಲ್ಲ, ಈಗ ಒಂದು ಕಾದಂಬರಿ ಬರ್ತೈತಿ, ಅದನ್ನು ಅವ್ರವ್ರಿಗೆ ತಿಳಿದಂಗೆ ಅವ್ರು ಓದ್ಕೋತಾರು, ಅವ್ರವ್ರಿಗೆ ತಿಳಿದಂಗೆ ಅದ್ರ ಬಗ್ಗೆ ಮಾತಾಡ್ತಾರು, ಹಾಗೆಲ್ಲ ಇತ್ತು. ಈಗ ಅದನ್ನು ಬರೆದು ಕೊಡ್ರಿ ಅಂದಾಗ ಸ್ವಲ್ಪ ವಿಚಾರ ಮಾಡೇ ಬರೆದು ಕೊಡ್ತಾರ್ರಿ. ಬಾಯಲೆ ಹೇಳೋದಕ್ಕಿಂತ ಬರವಣಿಗೆ ಒಳಗೆ ಮತ್ತು ದಾಖಲೆ ಉಳಿತದಲ್ಲ, ಅದ್ರೊಳಗೆ ಬುಕ್ ಆಗ್ತೈತಿ ಅಂದಾಗ ಮತ್ತಷ್ಟು ವಿಚಾರ ಮಾಡಿ ಬರೀತಾರೆ ಮಂದಿ. ಹೀಗಾಗಿ ಏನಾಕೈತಪ್ಪ, ಇರುವುದು ಎಷ್ಟಿತ್ತು ಜಾತ್ರೆ ನಾವೆಲ್ ಎಷ್ಟಿತ್ತು ನೋಡ್ರಿ. ಇದೀಗ 130 ಪೇಜಿನ ಜಾತ್ರೆಯ ಮೇಲಿನ ಲೇಖನಗಳ ಸಂಗ್ರಹ ಬುಕ್ ಆಗ್ತ್ರಿ. ಮತ್ತು ಅಂತಿಂಥವ್ರ ಕೈಯಾಗಿ ಬರಲಿಲ್ಲದು. ಚೆನ್ನಪ್ಪ ಅಂಗಡಿಯವರು ಕವಿತೆಗಳ ಒಂದು ಸಂಕಲನ ತಂದಾರ, ನೋಡ್ಬೇಕು ನೀವು. ಜೇನುಗೌಡ ಮಂದಿ ಬರಿಲಾರ್ದವ್ರು ಸುತೇಕು ಜಿದ್ದಿಗೆ ಬಿದ್ದು ಬರಿತಿದ್ರು. ಯಾಕಂದ್ರೆ ಅಷ್ಟು ಚಲೋ ಪುಸ್ತಕ ತರ್ತಾರೆ ಇವ್ರು ಅನ್ನೋದು ಎಲ್ಲರಿಗೂ ಗೊತ್ತಿರ್ತೈತಿ. ಅವ್ರ ಸಂಪಾದನೆಗೆ ನಿಂತ್ರ ಮತ್ತು ನೋಡೋದೇ ಬ್ಯಾಡ್ರಿ. ಅದ್ರಾಗ ಮತ್ತು ಬಸವ್ರು ಸೇರಿಕೊಂಡ್ರು. ಅವ್ರು ಆಕಾಶವಾಣಿ ಕಡೆ ಬೆನ್ನು ಹಾಕಿದ ಮ್ಯಾಗ್ರಿ ಈಗ ಎಲ್ಲಿ ಬೇಕಾದಲ್ಲೇ ಅವರು ನಮಗೆ ಲಭ್ಯರಿದ್ದಾರ. ಹಾಗಾಗಿ ಲಭ್ಯ ನಮ್ಮ ಬೇವಿನ ಗಿಡದ ಸರ್ ಅವರು ಕೈ ಹಚ್ಚಿದ ಮೇಲೆ ಹೊಡಿ ಚಕ್ಕಡಿನ ಇದೆ. ಇನ್ನು ಜಾತ್ರೆಯ ತರುವಾಯ ಕರೆ ಹೇಳ್ತೇನೆ, ನಾನು ಒಪ್ಕೊಂಡು ತನಕ ನನಗೂ ಲಕ್ಷ್ಯ ಇಲ್ಲ ಅದು ಹೆಂಗೆ ಬಂದಿರ್ಬೋದು ಹಂಗೆ ಅನ್ನೋದು. ಯಾಕಂದ್ರೆ ನಾವೊಂದು ಲೇಖನ ಒಂದು ಬರೋದು ಕೈ ತೊಗೊಂಡು ಸುಮ್ಮ ಕುಂತ್ಬಿಟ್ಟಿದ್ದೆ, ನನ್ನ ಕರ್ತವ್ಯ ಮುಗೀತು ಅನ್ನೋರ್ಗತೆ. ಖರೀ ಓದಿದ ಮ್ಯಾಲೆ ಅನ್ನಿಸ್ತ್ರಿ, ಒಂದು ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂತ ಒಂದು ಲೈನ್ ಇದೆ. ಏನೇ ಇದ್ರೂ ಕೂಡ ಪ್ರತಿಯೊಬ್ಬ ಮನುಷ್ಯ ಕರೆ ಹೇಳ ಅದರೊಳಗೆ ಏನೈತಿ ಅಂತ ನೋಡೋದಿಲ್ರಿ ನಾವು ಯಾರು. ನಮಗೆ ಏನು ಕಾಣತೈತಿ ಅಂತ ನೋಡ್ತೇವ್ರಿ. ಈ ಮಾತು ಯಾಕೆ ಹೇಳ್ತೇನೆ ಅಂದ್ರೆ, ಓದ್ಕೋತ ಹೋದೆ ನಾ ಏನು ಅನ್ಕೊಂಡಿದ್ದೆ,
ಇವ್ರು ಹೇಳ್ದಂಗೆ ಹೊಳ್ಳೆ ಮಳ್ಳೆ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ ಜವಾರಿ ಭಾಷೆ ಇಂಥವು ಬರೀತಾ ಇರ್ತದೆ ಅಂತ. ಇಲ್ರಿ, ಮಂದಿ ಹಂಗೆ ಬರ್ದಿಲ್ರಿ. ಮಂದಿ ತಾವು ಏನೇನು ಅದೇವಲ್ಲ ಅದನ್ನು ಅದರಾಗ ಹುಡುಕ್ಯಾಡಿ ಬರ್ದಾರ. ಇದನ್ನು ನಾನು ನಿಮಗೆ ಸುಮ್ಮ ಒಂದು ಹೇಳಿಕೆಯಾಗಿ ಹೇಳುವುದಿಲ್ರಿ. ಇದನ್ನು ನಿಮಗೆ ಹೆಸರು ತಗೊಂಡು ಪ್ರೂವ್ ಮಾಡ್ತೇನೆ. ಈಗ ಹೆಂಗೆ? ಉದಾಹರಣೆಗೆ ಶ್ರೀದೇವಿ ಕೆರೆಮನೆ ನೀವು ಹೆಸರು ಕೇಳಿರ್ತೀರಿ, ಹೌದಾ? ಅವರು ಸ್ವಲ್ಪ ಎಲ್ಲಿ ನೋಡ್ತಿರ್ತಾರೆ ಮಹಿಳಾ ಝಂಡ ಎತ್ತಲಿಕ್ಕನ, ಹೌದಾ? ಅವರು ಇದರೊಳಗೆ ಮಹಿಳಾ ಪಾತ್ರ ಏನು ಮಾಡ್ಯಾರ? ಕುರ್ಕುರಿಸರು, ಉಳಿಸ್ಯಾರೋ, ಮುಳುಗ್ಸ್ಯಾರೋ, ತೇಲ್ಸ್ಯಾರೋ, ಹಿಂಗೆ ಹುಡುಕ್ಯಾಡ್ಯಾರ್ರಿ. ಅಲ್ಲಿ ಆಕ್ಷೇಪಣೆನೂ ಮಾಡ್ತಾರೆ. ಅದೇ ರೀತಿ ಅವರು ಅದರೊಳಗಿನ ಒಳಿತು ಆ ಮಹಿಳಾ ಧ್ವನಿಗಳನ್ನು ಎಷ್ಟು ಚಂದ ಬಂದೈತಿ ಅನ್ನೋದನ್ನು ಹೇಳ್ತಾರೆ. ಹಂಗೆ ಬರ್ದಾರವ್ರು. ಇನ್ನು ಇಲ್ಲೇ ಕೂತಾರಲ್ರಿ ಬಸವಬೇವಿನ ಗಿಡ ಸರ್, ಅವರು ನೀವು ಹೊಳ್ಳೆ ಮಳ್ಳ ಇಲ್ಲೇ ಒಂದು ಕನ್ನಡ ಬುಕ್ ಹೋಲಿಸ್ತೇವೆ. ಅವ್ರು ಹಂಗಲ್ರಿ. ಅವ್ರು ಜಾಗತಿಕ ಪುಸ್ತಕಗಳನ್ನು ಅನುವಾದ ಮಾಡೋದ್ರಿಂದಾಗಿ ಅವ್ರದ್ದು ಸ್ವಲ್ಪ ರೇಂಜ್ ಬೇರೆ ರೀ. ಅವ್ರು ಏನೈತಲ್ಲ ಇದೂ ಹೇಳ್ತೇನೆ ನೋಡ್ರಿ. ಅವ್ರು ಹೆಂಗೆ ಮಜಾ ಹೋಲಿಸ್ಯಾರಂದ್ರೆ ಟಾಲ್ಸ್ಟಾಯ್ನ ಕತೆಗೆ ಅಲ್ಲಿರುವ ಪಾತ್ರಕ್ಕೆ ಅಲ್ಲಿ ಕಿಮ್ಮತ್ತು ಕೊಟ್ಟು ಅವರ ಲೇಖನ ರೀ. ಏನು ಹೇಳ್ತಾರವರು? ಟಾಲ್ಸ್ಟಾಯ್ನ ಕತೆ ಒಂದು ಭೂಮಿಯ ಆಸೆಗೆ ಮನುಷ್ಯ ಏನು ಮಾಡ್ತಾನ? ಮುಂಜಾನಿನ ಸಂಜೆ ತನಕ ಓಡ್ರಿಯೋ, ಎಷ್ಟು ಓಡ್ತಿರೋ? ಹೊಳೆ ಬರ್ಬೇಕಾ? ಮತ್ತೆ ಹೊಳ್ಳಿ ಬರ್ಬೇಕು. ಹೊಳ್ಳಿ ಬಂದ್ರೆ ನೀ ಎಲ್ಲಿ ಮಟ್ಟ ಹೋಗಿ ಬಂದಿಪ್ಪ ಪೂರಾ ಜಮೀನು ನಿಂದ ಅಂದ್ರೆ ಮಂದಿಗೆ ಹೆಂಗೆ ಆಸೆ ಹತ್ತೈತ್ರಿ. ಒಂದು ಆಧಾರ್ ಕಾರ್ಡ್ ತೋರಿಸ್ಕೊಂಡ ನಾವು ನುಗ್ಗಿಯಾಗಿ ಅಡ್ಡಾಡಕತ್ತೇವಿ. ಇನ್ನು ನೀವು ಹೋಗಿ ಬಂದಿಟ್ಟಿಗ ನಿನಗೆ ಹೋಗಿ ಬಂದಿದ್ದು ಭೂಮಿ ನಿಂದ ಅಂದ್ರೆ ಹೆಂಗಾದಿತ್ತು ಅವಂಗ. ಒಂದು ಮನುಷ್ಯ ರೀ ದುರಾಸೆಗೆ ಬಿದ್ದು ಹೋಗುತ್ತಾನ ನೋಡ್ತಾನೆ ಸಂಜೆ ಆತು, ಅಪ್ಪ ಹೊಳೆ ಹೋಗ್ಬೇಕಲ್ಲ, ಬರ್ತಾನ್ರಿ. ಎಲ್ಲಿ ಬರ್ಬೇಕ್ರಿ ಮನುಷ್ಯಂದು? ಎಷ್ಟ್ರಿ ಶಕ್ತಿ, ಎಷ್ಟ್ರಿ ಅದು? ಓಡು ಕಾಲ, ತಡ್ಕೊಳ್ಳೋ ದೇಹ, ಧಾವು ಹತ್ತಿದ್ರಿ ಹೆಂಗ್ರಿ ಬರ್ತಾನ? ಬಂದು ರೇಖೆ ಮುಟ್ಟೆ ಬಿಡ್ತಾನವ. ಆದರೆ ಗೆದ್ನಲ್ರಿ, ಎಲ್ಲರ್ಕಿ ಹೆಚ್ಚಿಗೆ ಭೂಮಿ ಸಿಕ್ಕೈತ್ರಿ, ಉಳಿಲಿಲ್ರಿ ಜೀವ, ಹಾರಿ ಹೋದ. ಕಡಿಕ ಅವನ್ನ ಎಷ್ಟಿದ್ದ 5.5 ಅಡಿ ಉದ್ದಕ್ಕೆ, 3 ಅಡಿ ಆಳಕ್ಕೆ ತಗೊಂಡಲ್ರಿ ಭೂಮಿ, ಸಿಕ್ಕೇ ಬಿಡುತ್ತೆ. ಅಂಥ ಕಥೆಯನ್ನು ಇಟ್ಟುಕೊಂಡು ಈ ದುರಾಸೆ, ಈ ಹಪಹಪಿ, ಈ ಒಂದು ಪ್ರಾಣಾಂತಿಕ ಸ್ಥಿತಿಗೆ ಹೋಗಿನೋ ನನ್ನ ಹೊಲ, ನನ್ನ ಮನಿ ನನಗೆ ಸಿಕ್ಕೈತಿ ದಾಗಿನ, ಕಬಳಿಸ್ತೇನೆ, ಉಳಿಸ್ಕೋತೇನೆ, ಅದ್ರ ಸಂಬಂಧ ಮಂದಿನ ಬೇಕಾದ್ರೆ ಬಳದು ಅದನ್ನ ಭೂಮಿಯಾಗ ಒಗಿತೇನೆ ಅನ್ನೋ ಲೆಕ್ಕಕ್ಕೆ ಹೆಂಗೆ ಮನುಷ್ಯ ಮಾಡ್ತಾನೋ ಅನ್ನೋದನ್ನು ಅವ್ರ ಆರ್ಟಿಕಲ್ ಅದನ್ನು ಹೇಳ್ತಿದ್ದಾರೆ. ದಿವಾಕರ್ ಹೆಗಡೆ ಅವ್ರು ಗೊತ್ತು ನಿಮಗೆ. ಅವರು ಆಕಾಶವಾಣಿಯ ಒಂದು ಕಾಲದ ಅಧಿಕಾರಿಗಳು. ಅವ್ರನ್ನ ಮುಖ್ಯವಾಗಿ ನಾವು ಗಮನಿಸೋದೇನಪ್ಪ, ತಾಳ್ಮದ್ಲೆ ಮನುಷ್ಯ ಅಂಥೇಳಿ. ತಾಳ್ಮದ್ಲೆ ಮನುಷ್ಯ ಹೀಗಾಗಿ ಅವರು ಸಂಭಾಷಣೆಯ ಮೂಲಕ ಯಾವ ಈ ಅಂಡರ್ಲೈನ್ಡ್ ಅಂತೇವೆ ನೋಡ್ರಿ ನಾವು, ಹೇಳಿಯೂ ಹೇಳದಿರುವ ಆಡದುಳಿದ ಮಾತು, ಅದನ್ನು ಪಾಯಿಂಟ್ ಔಟ್ ಮಾಡ್ಕೋತ ಹೋಗ್ತಾರೆ. ಅಂದ್ರೆ ಮಾತಾಡಿದಾಗ ಬರೀ ಇಬ್ಬರು ವ್ಯಕ್ತಿಗಳ ಸಂಭಾಷಣೆ ಅಷ್ಟೇ ಹೊರಗೆ ಬರುವುದಿಲ್ಲ, ಅಲ್ಲಿ ಆಡದೇ ಇದ್ದ ಶಬ್ದಗಳಲ್ಲಿಯೂ ಏನೆಲ್ಲ ಭಾವಗಳು ಹೊರಗೆ ಬರ್ತಾವ ಅನ್ನೋದನ್ನು ಅವರು ಪಾಯಿಂಟ್ ಔಟ್ ಮಾಡ್ಕೋತ ಹೋಗ್ತಾರೆ. ಅಂದ್ರೆ ನಾನು ಹಿಂಗೆ ಹೇಳ್ಕೋತ ಏನು ಹೇಳಿಕತ್ತೇನಂದ್ರೆ, ಯಾವ್ಯಾವ ಮಂದಿಗೆ ಏನೇನು ಅದೇವಿ, ಏನೇನನ್ನು ಬಯಸ್ತೇವಿ ಅದನ್ನು ಹುಡುಕ್ಯಾಡಿ ನಾವು ಅದನ್ನು ಪಾಯಿಂಟ್ ಔಟ್ ಮಾಡ್ಕೋತ ಹೋಗುವ ಒಂದು ಸುಂದರವಾದಂತಹ ಇನ್ನೊಂದೇ ಕಥನ, ಇನ್ನೊಂದು ಜಾತ್ರೆ ಇಲ್ಲಿ ತೆಕ್ಕೊಂಡೈತ್ರಿ, ಮತ್ತೊಂದು ಜಾತ್ರೆ ಇಲ್ಲಿ ಬಂದುಬಿಟ್ಟೈತ್ರಿ. ನೋಡ್ರಿ ಹೆಂಗಿರ್ತೈತಿ. ಒಂದು ಮನುಷ್ಯ ಒಂದು ಬುಕ್ ಬರೆದ್ರೆ ಮನುಷ್ಯರ ಮನಸ್ಸಿನೊಳಗೆ, ಓದುಗರ ಮನಸ್ಸಿನೊಳಗೆ ಒಂದೊಂದು ಬುಕ್ ಆಗತೈತಿ, ಮತ್ತು ಅದು ಒಂದು ಹೊತ್ತಿಗೆಯಾಗಿ ಅರಳತೈತಿ. ಇದು ಅಕ್ಷರದ ಜಾತ್ರೆ, ಇದು ಮನುಷ್ಯನ ಹುಡುಕ್ಯಾಟದ ಜಾತ್ರೆ, ಇದು ಹಂಗೆ ನಾವು ಬಂದ ಸಂಬಂಧಗಳೊಳಗೆ ನಾವು ಕಟ್ಕೊಳ್ಳೋ ಜಾತ್ರೆ. ಹಂಗೆ ನಾವೀಗ ಮತ್ತೆ ಜಾತ್ರೆ, ಅವ್ರು 2 ಜಾತ್ರೆ ಮಾಡಿದರು ಅವ್ರು ನಾವೆಲ್ದಾಗ, ಮತ್ತು ಮಂದಿ ಇದ್ರಾಗ ಒಂದೊಂದು ಲೇಖನದಾಗ ಒಂದೊಂದರಂತ 10 ಹಲವು ಜಾತ್ರೆಗಳನ್ನು ಇಲ್ಲಿ ನಾವು ಅರಳಿಸೇವಿ. ರಾಜೇಂದ್ರ ಚೆನ್ನಿ ಅವರು
ನಿಮಗೆ ಗೊತ್ತು, ಅವರು ಕೂಡ ಕನ್ನಡದ ಒಬ್ಬ ಅತ್ಯುತ್ತಮ ವಿಮರ್ಶಕರೂ ಹೌದು, ಚಿಂತನಶೀಲ ಬರಹಗಾರರೂ ಹೌದು. ಅವ್ರು ಏನು ಪಾಯಿಂಟ್ಔಟ್ ಮಾಡ್ತಾರೆ ಇದ್ರೊಳಗೆ ಅಂದ್ರೆ, ಈ ಕಾದಂಬರಿಯು ಘಟನೆಗಳ ಸರಪಳಿಯಾಗುವ ಬದಲು ಒಂದು ಸಮುದಾಯದ ಚರಿತ್ರೆಯಾಗಿದೆ. ಕಾದಂಬರಿಯ ಹಿಂದೆ ಇರುವ ಬರಹಗಾರರ ಕಾಣಿಕೆ ಚಿಂತನಶೀಲವಾಗಿದೆ. ಮನುಷ್ಯ ಸ್ವಭಾವ, ನಡವಳಿಕೆ ಇವುಗಳ ಬಗ್ಗೆ ಸಮಚಿತ್ತದಿಂದ ನೋಡುವ ಕ್ಷಮತೆ ಅದಕ್ಕಿದೆ ಅನ್ನೋದರ ಮೂಲಕ ಅದಕ್ಕೊಂದು ಥರದ ಮೌಲ್ಯವನ್ನು, ಇಡೀ ಬರಹಕ್ಕೊಂದು ಮೌಲ್ಯವನ್ನು ಕೊಡ್ತಾರೆ. ನಮ್ಮ ಸುನಂದಾ ಕಡಿಮೆ ಮೇಡಮ್ ಅವರು ಅತ್ಯುತ್ತಮ ಕತೆ ಮತ್ತು ಕಾದಂಬರಿಗಾರ್ತಿ. ಅವರು ಈ ಬುಕ್ಕಿನೊಳಗೆ ಏನನ್ನು ಹುಡುಕಾಡಿದಾರ ಅಂತಂದ್ರೆ, ಬಹಳ ಪ್ರಮುಖವಾದ ಮಾತುಗಳನ್ನು ಅವ್ರು ಇದ್ರೊಳಗೆ ಹೇಳ್ತಾರೆ ರೀ ಸುನಂದಾ ಮೇಡಮ್ ಅವರು. ಪ್ರತಿಯೊಂದು ಸಾಹಿತ್ಯ ಕೃತಿಯು ಲೇಖಕನ ಸುತ್ತಲಿನ ಸಂಸ್ಕೃತಿಯ ಪರಿಮಳ, ರುಚಿ, ಶಬ್ದ ಮತ್ತು ದೃಷ್ಟಿಗಳನ್ನು ಪಡೆದುಕೊಂಡೇ ಹುಟ್ಟಿರುತ್ತದೆ. ಎಷ್ಟು ಚಂದ ಗ್ರಹಿಸ್ಯಾರ ನೋಡ್ರಿ ಅವರು. ಯಾಕಂದ್ರೆ ಈ ಜಾತ್ರೆ ಓದುವಾಗ ನಮಗೂ ಸುತೇಕು ಅಲ್ಲಿ ಅದ್ರೊಳಗೆ ನಾವು ಭಾಗವಹಿಸಿಬಿಟ್ಟೇವೆ ಅನ್ನಿಸ್ತಿರ್ತೈತಿ. ಅಲ್ಲಿ ಒಬ್ರು ಆಭರಣ ತೊಳಿತಿರ್ತಾರೋ, ಇಲ್ಲಿ ಆ ತೇರು ಕಟ್ತಿರ್ತಾರೋ, ಎಲ್ಲರೂ ಸರಬರ ಅಡ್ಡಾಡ್ತಿರ್ತಾರೋ. ರೊಕ್ಕ ರೂಪಾಯಿ ಮಂದಿ ಕಡೆ ಹುಟ್ಟುವುದಿಲ್ಲೋ ಮರಯ್ಯ, ನಾನು ನೀನು ಇದ್ದವ್ರು ಹಾಕಿ ಮಾಡೋಣ ಅಂತ ಮಂದಿ ಇದ್ರೊಳಗೆ ನಾವು ಸೇರ್ಕೊಂಡ್ಬಿಟ್ಟಿರ್ತೇವ್ರಿ. ಆ ಒಂದು ರೀತಿಯ ರುಚಿ, ಶಬ್ದ, ಪರಿಮಳ ಇವೆಲ್ಲ 3D ಪಿಕ್ಚರ್ ನೋಡ್ದಂಗೆ ನಮಗೆ ಆಗ್ತಿರ್ತೈತಿ. ಹಂಗೆ ಆದ್ರೆ ಆ ಒಂದು ಕೃತಿ ಅತ್ಯುತ್ತಮ ಅಂತ ನಾವು ಕರಿಬೋದು ಅನ್ನೋದನ್ನು ಸುನಂದಾ ಮೇಡಮ್ ಹೇಳ್ತಾರ. ನಾನು ಈಗಾಗಲೇ ಹೇಳ್ದ ಹಂಗೆ ಶ್ರೀದೇವಿ ಕೆರೆಮನೆಯವರು ಮಹಿಳಾ ಪಾತ್ರಕ್ಕೆ ಏನು ಮಾಡಿದ್ರಿ ಅಂತ ಹೇಳ್ಕೊಂಡು ನೋಡ್ರಿ ಅವ್ರು ಎಷ್ಟು ಚಂದ ಬರೀತಾರಂದ್ರೆ, ಹಂಗೆ ನೋಡಿದ್ರೆ ದೊಡ್ಡ ಮಹಿಳಾ ಪಾತ್ರಗಳು ಅನ್ನೋ ಥರ ಅಥವಾ ಒಂದು ಲೀಡಿಂಗ್ ಅನ್ನೋ ಥರ ಅವ್ರ ಕ್ಯಾರೆಕ್ಟರ್ಸ್ ಬರುವುದಿಲ್ರಿ. ಆದರೂ ಸುತೇಕ್ ಅವ್ರು ಏನಂತಾರಂದ್ರೆ, ಗುಪ್ತಗಾಮಿನಿ ಅಂತೆ ಇಲ್ಲಿ ಮಹಿಳಾ ಪಾತ್ರಗಳು ಅದಾವು, ನೋಡಾಕ ಅವಕ್ಕೆ ಡೈಲಾಗ್ ಹೆಚ್ಚಿಗೆ ಕೊಟ್ಟಿಲ್ಲ, ಆದರೆ ಅವಿಲ್ದ ನಡೆಯುವುದಿಲ್ಲ ಆಟ ನಡೆಯುವುದಿಲ್ಲ ಅನ್ನೋ ಲೆಕ್ಕಕ್ಕೆ ಅವು ಮುಖ್ಯವಾದ ಪಾತ್ರಗಳು ಅನ್ನೋದನ್ನು ಗುರುತಿಸಿ ಅದನ್ನು ಉಲ್ಲೇಖಿಸ್ತಾರೆ ಅವರು. ಹಂಗನ ಶ್ರೀನಿವಾಸ ವಾಡಪ್ಪಿಯವರು ಅವರು ಪ್ರಬಂಧಕಾರರಾಗಿರೋದ್ರಿಂದ ಅವರು ಇದರೊಳಗಿನ ಅವರು ಒಂದು ಬ್ಯಾಂಕ್ ರಿಟೈರ್ಡ್ ಮ್ಯಾನೇಜರ್ ಅನ್ನೋದು ಇದನ್ನು ಓದಿದ ಕೂಡ ಗೊತ್ತಾಗ್ಬಿಡ್ತದೆ ರೀ. ಯಾಕಂದ್ರೆ ಮ್ಯಾನೇಜರ್ ಕೆಲಸ ಏನಂದ್ರೆ ಅವ ಲೋನ್ ಕೊಡ್ತಾನಿಲ್ಲೋ, ಹೊಳ್ಳೆ ಲೋನ್ ಕೊಡೋ ಮುಂದೆ ವಿಚಾರ ಮಾಡಿ ಕೊಡ್ಬೇಕಾಗ್ತೈತಿ. ಲೋನ್ ಕೊಡೋದು ಇವ ಹೊಳ್ಳಿ ಕೊಡ್ತಾನಿಲ್ಲೋ ಅಂದ್ರೆ ಅವ್ನ ಎದುರಿಗೆ ಕೇಳಕ್ಕೆ ಬರ್ತೈತೀನಿ ರೀ. ದೊಡ್ಡ ಮನುಷ್ಯರು ಬಂದು ಕೇಳ್ತಿರ್ತಾರೋ, ಹಗರ ತಕ್ಕೋಬೇಕಲ್ಲ ಅವ್ರ ಕ್ರೈಮ್ ಹಿಸ್ಟ್ರಿ ಏನೈತಿ, ಅವ್ರದ್ದು ಏನೈತಿ. ಹಂಗೆ ಅವ್ರು ಇದ್ರೊಳಗೆ ಏನು ಹೇಳ್ತಾರಂದ್ರೆ, ಯಾವ ರೀತಿ ಒಳಗೆ ಈ ಜಾತ್ರೆ ಕೃತಿ ಒಳಗಿನ ನೋಡ್ರಿ ಅವ್ರು ಹೇಳಿದ್ದು, ಇವರು ಮೊದಲನೇ ಬಾಲಿಗೆ 6 ಹೊಡೆದಾರ ಅನ್ನೋದನ್ನು ಹೇಳ್ಕೊಂಡು, ಬಾಲ್ಚಾಕ್ ಎಂಬ ಫ್ರೆಂಚ್ ಕಾದಂಬರಿಕಾರ ಹೇಳ್ತಾನಂತ, ಬಿಹೈಂಡ್ ಎವ್ರಿ ಗ್ರೇಟ್ ಫಾರ್ಚೂನ್ ದೇರ್ ಇಸ್ ಎ ಕ್ರೈಮ್. ಏನು ಅದೃಷ್ಟಪ್ಪ ಒಂದು ಅಂತ ನಾವು ಒಂದೇ ತಿಳ್ಕೋಬೇಕು, ಏನೋ ಒಂದು ಕ್ರೈಮ್ ಅಲ್ಲಿ ನಡೆದಿರ್ತೈತಿ. ಅದಕ್ಕಿಲ್ಲಿ ಅವರು ಹೇಳೋದು, ಗುರುತಿಸೋದು, ಪಾಂಡುರಂಗ ಮಾಡುವ ಅಪರಾಧ ಅನೈತಿಕ ರಾಜಿಯಿಂದ ಮಾಡಿಕೊಂಡ ಪಾಪ, ಸಂಗಪ್ಪ ಮಾಡಿದ ಅಪರಾಧ ಸರ್ಕಾರಕ್ಕೆ ಮಾಡುವ ವಂಚನೆ. ಹಿಂಗೆ ಅವರು ಮ್ಯಾನೇಜರ್ ಸಾಹೇಬರು ಅದೆರಡು ಕ್ರೈಮು ಯಾವ್ಯಾವ ರೀತಿದು ಅನ್ನೋದನ್ನು ಕೂಡ ಡಿಫೈನ್ ಮಾಡ್ತಾರೆ. ಆಮೇಲಿಂದ ಸುಬ್ರಾಯ ಮತ್ತಿಹಳ್ಳಿ ಅಂತ ನನ್ನ ಜಿಲ್ಲೆಯ ಹಿರಿಯ ಕವಿ ಹೃದಯದ ಮನುಷ್ಯ. ಹಾಗಾಗಿ ಅವರು ಇದರೊಳಗೆ ಏನಾಗಿದೆ ಅನ್ನೋದನ್ನು ಬೇರೆ, ನಾನು ಹೇಳ್ದಲ್ಲ, ಪ್ರತಿ ಲೇಖನ ಬೇರೆದನ್ನೇ ಹೇಳ್ತೈತಿ. ಆಧುನಿಕತೆ ಸೋತಾಗ ಜನಪದ ಮಾತನಾಡತೊಡಗುತ್ತದೆ. ತನ್ನೆಲ್ಲ ಶಿಕ್ಷಿತ ಅಹಂಕಾರಗಳಲ್ಲಿ ವಿಜೃಂಭಿಸುತ್ತಿದ್ದಂತೆ ತನ್ನೊಳಗೆ ತಾನೇ ಏಕತಾನತೆಯಲ್ಲಿ ಸಿಲುಕಿ ಕುಸಿಯ ತೊಡಗಿದಾಗಲೆಲ್ಲ ತಾಯಿಯಂತೆ ಆಗಮಿಸಿ ಸಾಂತ್ವನಿಸುವ ಶಕ್ತಿ ಜಾನಪದಕ್ಕಿದೆ. ಇವರು ತಮ್ಮ ಜಾನಪದೀಯವಾದಂತಹ ಯಾವೆಲ್ಲ ಕಾಣಿಕೆಯನ್ನು ಈ ಕಾದಂಬರಿಯಲ್ಲಿ ನಮಗೆ ದರ್ಶನ ಮಾತ್ರ ಯೋಗ್ಯವಾಗಿ ದೊರಕಿಸ್ತಾರಲ್ಲ, ಅದನ್ನೆಲ್ಲವನ್ನ ಗುರುತಿಸೋರು ಹೇಳ್ತಾರೆ. ಎಲ್ಲೆಲ್ಲಿ ಆಧುನಿಕತೆ ಅನ್ನೋದು ಭಾರಿ ಭಾರಿ ಭರ್ಭರಾಟೆ ಅನ್ನಿಸ್ತೈತಿ, ಅಲ್ಲಿ ಅದು ತಳಕ್ಕೆ ಕುಸಿತೈತಿ. ಹಂಗೆ ಕುಸಿದಾಗ ಒಮ್ಮೆ ನಮ್ಮನ್ನು ಎತ್ತು ಅಕ್ಕಿ ಮಾತ್ರ ನಮ್ಮ ಜಾನಪದದ ತಾಯಿ ಅವ್ವ ಅನ್ನುವ ಮಾತನ್ನು ಇಲ್ಲಿ ಗುರುತಿಸ್ತಾರ. ಆಮೇಲೆ ಮಲ್ಲಿಕಾರ್ಜುನ ಶೆಲ್ಲಿಕೆರೆ ಸಾಹೇಬರು ಏನು ಅತ್ಯುತ್ತಮವಾಗಿ ಒಂದು ಆರ್ಟಿಕಲ್ ಅನ್ನೋದೊಳಗೆ ಬರೀತಾರೆ. ಭಾಷೆ, ನುಡಿಗಟ್ಟು, ನಿರೂಪಣೆ, ವಸ್ತು, ಶೈಲಿ
ಎಲ್ಲ ಕಾರಣಗಳಿಂದ ಓದುಗರಲ್ಲಿ ವಿಶಿಷ್ಟ ಅನುಭೂತಿಗೆ ಕಾರಣವಾಗ್ತೈತಿ ಅಂತ ಎಲ್ಲವನ್ನ ಅವರು ಗುರುತಿಸಿ ಅದರೊಳಗಡೆ ಕಾಣಿಸ್ತಾರ್ರಿ. ಹೇಳ್ಕೋತ ಹೋದೆ ಅಂದ್ರೆ ಹಿಂಗೆ ಎವ್ರಿ ಆರ್ಟಿಕಲ್ ಅಂತ ನಾವೇನು ಹೇಳ್ತೀವಿ, ಪ್ರತಿಯೊಂದು ಆರ್ಟಿಕಲ್ಲು ಕೂಡ ಬಹಳ ಮುಖ್ಯವಾದದ್ದು. ಡಾಕ್ಟರ್ ವಿಜಯ ನಳಿನಿ ಅವರು ಇಲ್ಲಿರುವಂತಹ ಗ್ರಾಮೀಣ ಸೊಗಡಿನೊಂದಿಗೆ ಹೆಂಗ ಒಂದು ಅನುಸಂಧಾನ ಮಾಡಿಕೊಂಡು ಈ ಒಂದು ಕಾದಂಬರಿ ಮಹತ್ವದ ದರ್ಶನವನ್ನು ನಮಗೆ ಮಾಡಿಸ್ತೈತಿ, ಈ ಭಾಗದ ಧಾರವಾಡದ ಗ್ರಾಮೀಣ ಭಾಗದ ಒಂದು ಕಾಣಿಕೆ ನಮಗೆ ಕೊಡ್ತೈತಿ ಅನ್ನೋದನ್ನು ಅವ್ರು ಗುರುತಿಸ್ಯಾರ. ಅದೇ ಥರದೊಳಗೆ ಮುಖ್ಯವಾಗಿ ಭಾಳ ಖುಷಿಯಾಗಿದ್ದು ಸಂಪಾದಕರಾಗಿರುವ ನಮ್ಮ ಚೆನ್ನಪ್ಪ ಅಂಗಡಿಯವರು ಎಷ್ಟು ಅದನ್ನು ಪ್ರತಿ ಆ ಕಾದಂಬರಿಯ ಯಾವೆಲ್ಲ ಆಯಾಮಗಳನ್ನು ತಡ್ಕಾಡಿದ್ರು ಅಂತಂದ್ರೆ ಭಾಷೆ ಬಗ್ಗೆ ಭಾಳ ಚಂದ ಬರ್ದಾರ್ರಿ ಅವರು. ಒಂದು ನಮೂನಿ ಭಾಷಾ ವಿಜ್ಞಾನಿಗಳ ಹೇಳಿಕೆಗಳು ಕೋಟ್ ಮಾಡಬೇಕು ಹಂಗೆ ಅವು. ಯಾಕಂದ್ರೆ ಈಗ ನಾನು ಏನು ಹೇಳ್ತೇನೆ ಆ ವಾಕ್ಯ ಆ ಶಬ್ದ ಅಷ್ಟಕ್ಕಲ್ಲ ಭಾಷೆ ಅಂತಾರವರು. ಕಾದಂಬರಿಯ ಭಾಷೆ ಜವಾರಿ ಭಾಷೆ ಅಂದ್ಬಿಟ್ವಿ ನಾವು, ಧಾರವಾಡದ ಭಾಷೆ ಅಂದ್ವಿ, ಅದಲ್ರಿ. ಅದರ ಜೊತೆಗೆ ಅದು ಕಟ್ಟಿ ಕೊಡ್ತಿದ್ದಲ್ಲ ಆ ಚಿತ್ರಣ, ಆ ಭಾಷೆ, ಅದು ಯಾವುದನ್ನು ಪ್ರಸ್ತಾಪಿಸ್ತೈತಿ ಆ ಭಾಷೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಏನಪ್ಪ ಎಲ್ಲರೂ ಕಬ್ಬು ಬೆಳೆಯಕ್ಕೆ ಹತ್ತಿರಲ್ಲ, ಹಾಂ ಕಬ್ಬು ಬೆಳೆ ಹೌದ್ರಿ, ಅದು ಕೆಲಸ ಕಡಿಮೆ ರೀ, ರೊಕ್ಕ ಭಾಳ್ರಿ, ಅದಕ್ಕೆ ಕಬ್ಬು. ಆದ್ರೆ ನಿಮ್ಮ ಮುಗದ ಮಂಡ್ಯಾಳ ನೀವು ಅಣ್ಣಾವ್ರದ ಏನು ಬೆಲ್ಟ್ ಇತ್ತಲ್ಲ ಅದು ಭತ್ತ ಬೆಳಿತಿದ್ರು ಮರಯ್ಯ, ಮಸ್ತ್ ಭತ್ತ ಬೆಳಿತಿದ್ರು. ಹೌದ್ರಿ, ಆಳು ಸಿಗಂಗಿಲ್ರಿ, ಈಗ ಕಬ್ಬಿಗೂ ರೇಟ್ ಬಾಳ್ರಿ, ಕೆಲಸ ಕಡಿಮೆ ರೀ, ಹಿಂಗೆ ಮಾಡಿದ್ರೆ ಏನು ಉಣ್ಣೋದು ಮರಯ್ಯ ಅಂತಾರ. ನೀವು ಹಿಂಗೆ ಮಾಡ್ಕೊತ ಹಂಗೆ ಮಾಡ್ಬೇಡು, ಬೀಗ್ರ ಮಾತ್ರ ಇದು, ಹಂಗೆ ಮಾಡಬೇಡ್ರಿ ಬೀಗ್ರ, ಸ್ವಲ್ಪ ತ್ರಾಸಾದ್ರೂ ಚಿಂತಿಲ್ರಿ, ಆಳು ಹೆಂಗ್ರ ನಾವು ಹೊಂದಿಸ್ಕೊಡ್ತೇವ್ರಿ, ನೀವು ಭತ್ತನ ಬೆಳೀರಿ, ಕಬ್ಬು ಏನು ಊಟ ಮಾಡಕ್ಕೆ ಬರ್ತೈತಿ ಅನ್ರಿ, ಬೆಲ್ಲ ಏನು ಉಣ್ಣೋಣೇನಪ್ಪ ಅಂತಾರವರು. ಅವಾಗೇನು ಸಕ್ಕರೆದಿಲ್ರಿ ವಹಿವಾಟು, ಬೆಲ್ಲನ ಉಣ್ಣಾಕತ್ತೇನಪ್ಪ ಬ್ಯಾಡು ಅಂತಾರೆ. ಇದ ಮುಗದ ಮಂಡ್ಯಾಳಕ್ಕೆ 2 ದಿವಸದ ಹಿಂದೆ ನಂದು ಸ್ಟೂಡೆಂಟ್ ಒಬ್ಬನ ಮನೆಗೆ ಹೋಗಿದ್ದೆ ರೀ. ಏನು ನಡೆದೈತಪ್ಪ ಹೊಲ್ದಾಗ ಕೆಲಸ ಅಂದೆ. ಕೆಲಸ ಕಡಿಮೆ ರೀ ಮೇಡಮ್ಮ, ನಾವೆಲ್ಲ ಕಬ್ಬು ಪಟ್ ಅಂತ ನನಗೆ ಈ ಕಾದಂಬರಿ ನೆನಪಾಗ್ತಾರೆ. ಸರ ಯಾವ ಭೂಮಿ ಬಗ್ಗೆ ಆಗಿನ ಮಂದಿ ಬಡ್ದಾಡಿ ಭತ್ತ ಬೆಳಿರೋ ಉಣ್ಣೋಣ ತಿನ್ನೋಣ ಅಂತಿದ್ವಿ. ಈಗ ಉಣ್ಣೋಣ ತಿನ್ನೋಣ ಅಂದ್ರೆ ಯಾರೂ ಕೇರೆ ಮಾಡೋದಿಲ್ರಿ. ಇನ್ನೇನೇನು ಉಣ್ಬೇಕು ತಿನ್ಬೇಕು, ಇನ್ನು ಕಂಡು ಹಿಡ್ಕೊತ ಹೋಗ್ಬೇಕ್ರಿ. ಹೀಗಾಗಿ ಬೇರೆ ಭೂಮಿ ಮೇಲೆ ಬೆಳೆದಿದ್ರು ನಮಗೆ ತಿನ್ನಾಕ ಬರ್ಬೇಕು ಅಂಥವೇನಾರ ಇನ್ನು ಹುಡುಕ್ಯಾಡ್ಬೇಕು. ಮತ್ತಿನ್ನು ಒಂದು ಕಾಲಕ್ಕೆ ಈ ಬುಕ್ಸ್ ಎಲ್ಲ ನೆನೆಸಿಟ್ಟು ಅದನ್ನು ಮಿಕ್ಸರಿಗೆ ಹಾಕಿ ಅದನ್ನೇನಾರ ಬೇಯಿಸ್ಕೊಂಡು ತಿನ್ನಾಕೇನಾರ ಕಂಡು ಹಿಡಿದ್ರೆ ಭಾಳ ನಮ್ಮ ಬುಕ್ಸಿಗೆ ಬೆಲೆ ಬರ್ತಾವು, ಗೊತ್ತಿಲ್ಲ. ಇನ್ನು ಅಂಥದ್ದು ಒಂದು ದುರ್ಗತಿಗೆ ಬರ್ತೈತೋ ಏನೋ ಅಂತ. ಈ ರೀತಿಯಲ್ಲಿ ಪ್ರತಿಯೊಂದು ಅಪರೂಪದ ಲೇಖನಗಳನ್ನು ಒಳಗೊಂಡಿರುವ ಅತ್ಯುತ್ತಮ ಮುದ್ರಣ, ಭಾಳ ಚಂದ ಮುದ್ರಣ ಮಾಡ್ಯಾರ, ಬಹಳ ಕಾಳಜಿಲೇ ಮಾಡ್ಯಾರು. ಇಬ್ಬರು ಸಂಪಾದಕರು ತಮ್ಮ ಸಂಪೂರ್ಣವಾದಂತಹ ಪ್ರೀತಿ ಶ್ರದ್ಧೆಯನ್ನು ತೊಡಗಿಸಿ ಈ ಕೃತಿಯನ್ನು ತಯಾರು ಮಾಡ್ಯಾರು. ಇದರೊಳಗೆ ಆರ್ ಜಿ ಹಳ್ಳಿ ಸರ್ದ ಆರ್ಟಿಕಲ್ ಇರ್ಬೋದು, ಪ್ರತಿಯೊಂದು ಉಲ್ಲೇಖ ಮಾಡ್ತಾ ಹೋದ್ರೆ ಅತ್ಯುತ್ತಮವಾದ ಅವಗಾಹನೆಯೊಂದಿಗೆ ಅಡಿಟಿಪ್ಪಣಿಯೊಂದಿಗೆ ಅತ್ಯುತ್ತಮವಾದ ಉಲ್ಲೇಖ ಮಾಡಬೇಕಾದಂತಹ ಏನು ಕೋಟ್ ಮಾಡಬೇಕಾದಂತಹ ಎಲ್ಲ ರೀತಿಯ ವರ್ಡ್ಸನ್ನು ಇಟ್ಕೊಂಡಂತಹ ಅಪರೂಪದ ಆರ್ಟಿಕಲ್ಸ್ ಇದರೊಳಗದಾವು. ಹಂಗೆ ನಾವು ನಮ್ಮ ಭಕ್ತಿ ಮತ್ತು ಭಾವಕ್ಕೆ ಇದ್ರೊಳಗೆ ಹುಡುಕಿ ಬರದೇವ್ರಿ. ಮುಗಿಸ್ಲಿಕ್ಕೆ ಹತ್ತೇನಿ. ನಾ ಏನು ಬರದೇನಿ, ಒಂದೇ ಶಬ್ದ ಒಂದೇ ವಾಕ್ಯದಾಗ ಹೇಳ್ತೀನಿ. ನಾವು ಥಿಯೇಟ್ರ್ ಮಂದಿರಿ, ನಾವು ನಮೂನಿ ಎಲ್ಲದ್ರಾಗೂ ನಾಟಕನ ಹುಡುಕ್ತೇವೆ, ಆ ನಾಟಕೀಯತೆಯನ್ನು ಹುಡುಕ್ತೇವೆ. ಹಂಗೆ ನಾನು ನನ್ನ ಆರ್ಟಿಕಲ್ ಮತ್ತೊಮ್ಮೆ ನೋಡಿದೆ, ಏನಾರು ಬರ್ದೇನೆ ತಡಿ, ಏನಿಲ್ರಿ. ನಾ ಮತ್ತು ಏನು ಮಾಡೇನಂದ್ರೆ ಆ ಚಿತ್ರಕ ಶಕ್ತಿ ಅವ್ರದ್ದು ಕಾದಂಬರಿ ಒಳಗೆ ಹೆಂಗಿದೆಯಪ್ಪ ಅಂತಂದ್ರೆ, ಹಿಂಗೆ ಢಬಾರ್ ಅಂತ ಗುಂಡು ಹೊಡೆದು ಹುಲಿ ಹೊಡಿಬೇಕಂತಂದ್ರೆ ಆ ಒಂದು ಶಬ್ದಗಳು, ಆ ವಾಕ್ಯಗಳನ್ನು ನಾವು ನೋಡ್ತಾ ಹೋದಂಗೆ ನಮ್ಮ ಎದುರಿಗೆನೇ ಪೊದೆ ಒಳಗೆ ಅದು ಕಾಯ್ತಿರ್ತೈತ್ರಿ. ಅದನ್ನು ಇವರು ಹೊಡೆದಾಗ ನಾವು ಅದರೊಳಗಡೆ ತೊಡಕೊಂಡು ಸಾಯುವ ಹುಲಿ ಜೊತೆಗಿರ್ತೇವೆ, ಈ ಕಡೆ ಬೇಟೆಗಾರನ ಜೊತೆಗಿರ್ತೇವೆ, ಅಲ್ಲಿ ಕಣ್ಣಲ್ಲಿ ನೀರು ಸುರಿಸುವಂಥ ಚಲವಿ ಕಡೆ ಇರ್ತೇವೆ. ಇಲ್ಲೇ ಆಕೀಗ ಸಾಂತ್ವನ ಕೊಡ್ತಲೇ ತನ್ನ ಹುನ್ನಾರನ್ನು ಸಾಧಿಸಿಕೊಳ್ಳುವ ಪಾಂಡುರಂಗ ನಾಯಕನ ಮೀಸಿ ತಿರುವಾಗ ಅಲ್ಲೇ ಬೆವರಿನ ಹನಿ ಜೊತೆಗೂ ಇರ್ತೇವೆ. ಹಂಗೆ ಒಂದು ಚಿತ್ರಕ ಶಕ್ತಿಯೊಂದಿಗೆ ಅದ್ಭುತವಾದಂತಹ ಒಂದು ಕಾಲಘಟ್ಟವನ್ನು ನಮ್ಮೆದುರಿಗೆ
ಕಾಲಾತೀತವಾಗಿಯೂ ನಾವು ಅದನ್ನು ಅರಗಿಸ್ಕೋಬೇಕು, ರುಚಿಸ್ಕೋಬೇಕು. ಹಂಗೆ ತೆಗೆದಿಟ್ಟ ಜಾತ್ರೆ, ಆ ಜಾತ್ರೆ ಬಗ್ಗೆ ಬಂದಂತಹ ಈ ಕೃತಿ, ಇದನ್ನು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ರಿ. ನಿಮ್ಮ ಪ್ರೀತಿಗೆ ಋಣಿಯಾಗಿ ನಾನು ಮಾತಾಡ್ಬೋದು. ಈ ಜಾತ್ರೆಯ ತರುವಾಯ ಅಂತ ಅನ್ನುವಂಥ ಪುಸ್ತಕ ಇದು ಹುಟ್ಟಿದ್ದೇ ಒಂದು ಭಾಳ ರೋಚಕವಾದ ಒಂದು ಕಥೆ ಇದ್ದಂಗೆ. ಅದು ಆ್ಯಕ್ಚುಲಿ ಅವ್ರು ನಾವು ಸಂಪಾದಕರು ಇರಲಿಲ್ಲ ಮೊದಲಿಗೆ. ನಾವು ಲೇಖನ ಮಾತ್ರ ಬರೆಯೋದಿತ್ತು. ಅದಕ್ಕಾಗಿ ನಾವು ಲೇಖನ ಬರೆದು ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಅದು ಧರ್ಮೇಂದ್ರ ಕುರ್ಕುರಿ ಅವರು ತಮ್ಮ ಬಗ್ಗೆ ಭಾಳ ತಪ್ಪು ಹೇಳಿದರು. ಏನು ಭಾಳ ಆಲಸ್ಯ ಅದೇನಂತೆ. ಅದು ಸಾಧ್ಯ ಇಲ್ಲ, ಅವ್ರು ಆಲಸ್ಯ ಅಲ್ಲ ಅವ್ರು ಇಷ್ಟು ಕೆಲಸ ಮಾಡ್ತಾರೆ ಅವ್ರು ಯಾವಾಗಲೂ. ಅಂದರೆ ಅವರು ಈ ವಯಸ್ಸಿನಲ್ಲೇ ಕೂಡ ಇಷ್ಟು ಅಂದರೆ ಮೊದಲಿಂದ ಈಗ ಎಷ್ಟು ಮೊದಲಿಂದ ಕೂಡ ನಾವು ಈಗ ಒಂದು 20-25 ವರ್ಷದಿಂದ ನಮಗೆಲ್ಲ ಪರಿಚಿತರು. ಆವಾಗಿಂದ ಕೂಡ ಅವ್ರು ಏನು ಬೇಕಾದ ಹೇಳ್ರಿ, ನೀವು ಆಗಿಂದಾಗೆ ಒಂದು ಲೇಖನ ನಮ್ಮ ಆಕಾಶವಾಣಿಯಿಂದ ಒಂದು ಅನುವಾದ ಮಾಡಿರಿ ಅಂದರೆ ಒಂದು ನಾಳೆಗೇ ಅವರು ಅದು ಅನುವಾದ ಬಂದುಬಿಡ್ತಿತ್ತು. ಆಮೇಲೆ ಅವರು ಎಲ್ಲ ಅಪ್ ಟು ಡೇಟ್ ಕಂಪ್ಯೂಟರ್ ತಾವು ನೋಡಿ ಆಗಿಂದಾಗಲಿ ಈಗ ಒಂದು 10 ವರ್ಷ 15 ವರ್ಷದಿಂದಲೇ ಟೈಪ್ ಮಾಡೋದನ್ನು ಅವಾಗೇ ಕಲ್ತ್ಕೊಂಡಾರೆ. ತಾವೇ ಟೈಪ್ ಮಾಡ್ತಾರೆ. ಇದಷ್ಟು ಪುಸ್ತಕ ಅದು ಜಾತ್ರೆ ಕಾದಂಬರಿ ಅವರೇ ಟೈಪ್ ಮಾಡಿದ್ದದು. ಅಂದರೆ ಆ ಥರ ಅವರು ಎಷ್ಟು ಬಹಳ ಬೆನ್ನತ್ತಾರಂತಾರಲ್ಲ ಹಾಗೆ ಅದು ಬಿಡೋದಿಲ್ಲ, ಇಲ್ಲ ಆಗೋ ತನಕ ಒಟ್ಟ ಬಿಡಲ್ಲ ಅವರು. ಅಂದರೆ ನಮ್ಮ ಲೇಖನ ಸಲುವಾಗಿ ನಮಗೆ ಆಗಿಂದಾಗೆ ನನಗೆ ಫೋನ್ ಮಾಡ್ತಾ ಇದ್ದಾರಲ್ಲ ಭಾಳ, ಏನು ಬಸ್ಸನ್ನು ನಿಮ್ಗೆ ತೊಂದರೆ ಕೊಡ್ತಾ ಇರ್ತೇನ್ರಿಪ್ಪ ಅಂಥೇಳಿ ಮತ್ತೆ ಫೋನ್ ಮಾಡ್ತಾ ಇರ್ತಿದ್ರು. ಫೋನ್ ಮಾಡ್ತಾ ಅವಾಗ ಏನಂತ ಈ ಪುಸ್ತಕ ಹೆಂಗೆ ಮಾಡೋದು ಏನು ಅಂತ ಒಂದಷ್ಟು ಯಾರಿಗೆ ಸಂಪಾದಕರು ಮಾಡ್ಬೋದು ಅಂತೇಳಿ ನಾನು ಒಂದಷ್ಟು 3-4 ಹೆಸರು ಹೇಳಿದ್ದೆ. ಅವ್ರ ಕೊನೆಗೆ ಅವರೆಲ್ಲ ಒಲ್ಲೆನತ್ತಾರೆ ಸರ್ ಹಂಗಾತ್ ಅಂತೇಳಿ ಕೊನೆಗೆ ಯಾರು ಒಪ್ಕೋ ಅಂಥವ್ರು ಯಾರು ಹೆಸರು ಹೇಳ್ರಿ ಅಂತಂದರು. ಹಂಗಾರೆ ಚೆನ್ನಪ್ಪ ಅಂಗಡಿ ಕೇಳಿಬಿಡ್ರಿ ಒಪ್ಕೊತಾರೆ ಅಂತ ಹೇಳಿದ್ರು ನಾನು. ಅವ್ರು ಚೆನ್ನಪ್ಪ ಅವರು ಎಷ್ಟು ಶಾಣ್ಯಾರ ಅಂತಂದರೆ ನನ್ನ ಹೆಸರು ಯಾರು ಹೇಳ್ಯಾರೆ, ಬಸ್ಸು ಬೇವಿನ ಗಿಡದ, ಹಾಗಾದ್ರೆ ಇಬ್ಬರು ಕೂಡ ಮಾಡ್ತೇವೆ ತಗೋರಿ ಅಂತ ಹೇಳಿದ್ರು. ಹಾಗಾಗಿ ಆ ರೀತಿಯಲ್ಲಿ ಇದೊಂದು ಪುಸ್ತಕ ಈಗ ಎಷ್ಟು ತೃಪ್ತಿ ಇದೆ ಅಂದರೆ ಈ ಪುಸ್ತಕ ನೋಡಿದ ಮೇಲೆ ಅವ್ರಿಗೆ ಹೇಳಿದೆ ನಾನು, ನಿಮ್ಮ ಕಾದಂಬರಿಗಿಂತ ಈ ಪುಸ್ತಕ ಭಾಳ ಚಲೋ ಬಂದಿದೆ. ಅಂದರೆ ಅಷ್ಟು ಒಳ್ಳೆಯ ಪ್ರಿಂಟು, ಆಮೇಲೆ ಬಹಳ ಅಚ್ಚುಕಟ್ಟಾಗಿ ಯಾವುದೇ ದೋಷ ಇಲ್ದಂಗೆ ಪ್ರಿಂಟ್ ಮಾಡಿದ್ದಾರೆ. ಮತ್ತು ಅದನ್ನು ಅಷ್ಟು ಕಾಳಜಿ ವಹಿಸ್ತಾರೆ ಅವರು, ಧರ್ಮೇಂದ್ರ ಕುರ್ಕುರಿ ಅವರು ಅಷ್ಟು ಕಾಳಜಿ ವಹಿಸಿ. ಅಂದರೆ ಅವರು ಕಾದಂಬರಿಗಿರುವಂಥ ಒಂದು ಶಕ್ತಿ ಅಂದರೆ ಒಂದು ಗ್ರಾಮ ಭಾರತವನ್ನು, ಒಂದು ನಮ್ಮ ಗ್ರಾಮೀಣ ಭಾರತ, ನಮ್ಮ ಹಳ್ಳಿಗಳು ಹಿಂದೆ ಎಷ್ಟು ಕೆಟ್ಟಿದ್ದು, ಎಷ್ಟು ದ್ವೇಷ ಇತ್ತು, ಎಷ್ಟು ಪ್ರೀತಿ ಇತ್ತು ಅಂತ ಅನ್ನೋದನ್ನು ತಿಳಿಯಬೇಕಾದ್ರೆ ಆ ಕಾದಂಬರಿಯನ್ನು ಓದಬೇಕು. ಅಂದರೆ ನಮ್ಮ ಗ್ರಾಮ ಭಾರತ ಅಂತ ಅನ್ನೋದು ನಾವೆಲ್ಲ ಅಂತಿರ್ತೇವೆ ಭಾಳ ಚಲೋ, ಭಾಳ ಅಲ್ಲೆಲ್ಲ ಚಿನ್ನ ರನ್ನದ ಹೊಳಿತಿತ್ತು ಅಂತ. ಹಾಗೇನಿಲ್ಲ, ಅಲ್ಲಿ ಭಾಳ ನಮ್ಮ ಹಳ್ಳಿಗಳು ಭಾಳ ಕೆಟ್ಟಿದ್ದು ಮೊದಲಿಗೆ, ಈಗ ಚಲೋ ಆಗಿದ್ದಾವೆ. ಅಂದರೆ ಆ ರೀತಿಯಲ್ಲಿ ಎಷ್ಟೊಂದು ಇದು ಭೇದ ಭಾವ ಇರ್ತಿತ್ತು, ಪಕ್ಷಪಾತ ಇರ್ತಿತ್ತು, ಜಗಳ ಕೊಲೆ ಆಗ್ತಿತ್ತು ಭೂಮಿ ಸಲುವಾಗಿ, ಅದರ ಸಲುವಾಗಿ. ಅದನ್ನೆಲ್ಲ ಅವರ ಜಾತ್ರೆ ಅನ್ನೋಂಥ ಒಂದು ಕಾದಂಬರಿ ಚಿತ್ರಣ ಮಾಡ್ತದೆ. ಹಾಗಾಗಿ ಈ ಪುಸ್ತಕ ಮಾಡ್ಬೇಕಾದ್ರೆ ನಮಗೆ ಆ್ಯಕ್ಚುಲಿ ಭಾಳ ಕಷ್ಟ ಅನ್ನಿಸ್ತಿತ್ತು. ಆದರೆ ಪುಸ್ತಕ ಪ್ರಿಂಟ್ ಆದಮೇಲೆ ಯಾವಾಗಲೂ ಕೂಡ ಅದರ ಒಂದು ಪ್ಲೆಸರ್ ಅಥವಾ ಸಂತೋಷ ಅಂತ ಏನು ಹೇಳ್ತೇವಲ್ಲ, ಅದು ಬಹಳ ಆ ಪುಸ್ತಕ ಹೊರಗೆ ಬಂದ ಮೇಲೆ ಗೊತ್ತಾಗ್ತದೆ. ಹಾಗಾಗಿ ಮತ್ತು ಡಾಕ್ಟರ್ ಲಿಂಗರಾಜ್ ಅಂಗಡಿಯವರು ನಾದ್ರೆ ಸರ್ ಪುಸ್ತಕ ಮತ್ತು ಧಾರವಾಡದಾಗ ಬಿಡುಗಡೆ ಮಾಡ್ತೀರಿ ಅಂತೀರಿ, ಎಲ್ಲಿ ಮಾಡ್ತೀರಿ ಅಂತ. ಈಗ ಮತ್ತೆಲ್ರಿ ನಮ್ಮ ಲಿಂಗರಾಜ್ ಅಂಗಡಿ ಅದಾರಲ್ಲ ಅಂತ ಅಂದರೆ ಆ ರೀತಿ ಅವ್ರು ಅಂದ್ರೆ ಅಷ್ಟೊಂದು ಆ ಹಕ್ಕು, ಅಭಿಮಾನ, ಪ್ರೀತಿ. ಮತ್ತು ಲಿಂಗರಾಜ್ ಅಂಗಡಿಯವರು ಕೂಡ ಹಾಗೆ ಯಾರದೇ ಎಷ್ಟೇ ಆದರೂ ಕೂಡ ಅಷ್ಟೊಂದು ಅವರ ಯಾವಾಗಲೂ ಕೂಡ ಭಾಳ ಅವ್ರದ್ದು ಅಷ್ಟು ಪ್ರೀತಿ ಉಳ್ಳ ಮನಸ್ಸು ಲಿಂಗರಾಜ್ ಅವ್ರದ್ದು. ಹಾಗಾಗಿ ಅಂಥ ಒಂದು ಮತ್ತು ಈ ಕಾದಂಬರಿ ಅವರು ಹೋದ ವರ್ಷ ಇಲ್ಲೇ ಬಂದಿದ್ದೀವಿ ನಾವು, ಅರ್ಜಿ ನಾಗರಾಜು ಇದ್ರೆ ಕಾಣ್ತದೆ. ಅವತ್ತು ಕಾದಂಬರಿ ಬಿಡುಗಡೆ ಆದಾಗ ನಾನು ಬಂದು ಕೂತು ಮಾತಾಡಿದ್ದೆ. ಆವತ್ತಿನಕ್ಕಿಂತ ಇವತ್ತು ಬಹಳ ಸಮಾಧಾನದಿಂದ ಮಾತಾಡಿದರು ಯಾರು, ಧರ್ಮೇಂದ್ರ ಕುರ್ಕುರಿ ಅವರು. ಅವತ್ತು ಭಾಳ ಇಮೋಷ್ನಲ್ ಆಗಿದ್ದರು ಅವರು, ಆದರೆ ಇವತ್ತು ಬಹಳ ಚಂದ ಮಾತಾಡಿದರು ಧರ್ಮೇಂದ್ರ. ಅವರ ಶಬ್ದ ಅಂದರೆ ಅವ್ರ ಶಬ್ದ ಸಂಪತ್ತು, ಅವರ ಮಾತದವಲ್ಲ ಎಲ್ಲ ಪ್ರಾವರ್ಬ್ ಇದ್ದಂಗೆ, ಅವೆಲ್ಲ ಗಾದಿ ಮಾತಿದ್ದಂಗೆ ಅವ್ರ ಮಾತುಗಳು. ಆಮೇಲೆ ಎಷ್ಟು ನೆನಪಿಟ್ಕೊಂಡು ಅವರು ಜರ್ ಕಡ್ತ ಇಂಥ ಶಬ್ದ ಎಲ್ಲ ಅವ್ರು ಎಷ್ಟು ಚಂದ ಬಳಸಿದ್ದಾರೆ ಕಾದಂಬರಿಯಲ್ಲಿ. ನನಗೊಂದು ಭಾಳ ಒಳ್ಳೆ ಬೆನಿಫಿಟ್ ಆಯ್ತು. ಆ ಕಾದಂಬರಿ ಬಿಡುಗಡೆ ಯಾವಾಗ ಬಂದಿದ್ದೆ ನಾನು, ಬಂದಾಗ 1 ವರ್ಷದ ಹಿಂದೆ
ಬಂದಾಗ ಆವಾಗ ಅದು ಏನು ಬೆನಿಫಿಟ್ ಆತಂದರೆ ನಾನು ಒಂದು ಕಾದಂಬರಿ ಬರದೆ ಅಂದರೆ ಅದು ಬರೀಬೇಕಂತಿತ್ತು ಬರೆಯೋದು ನಾನು ಅಂದರೆ ಈಗ ಒಂದು 4-5 ತಿಂಗಳು ಒಂದು 5-6 ತಿಂಗಳಾರು ಬೇಕು ಒಂದು ಕಾದಂಬರಿ ಬರಿಬೇಕಾದ್ರೆ ಅದು ಪಟ್ಟು ಹಿಡಿದು ಕುಂತು ಮಾಡಬೇಕಾಗ್ತದೆ. ಹಾಗಾಗಿ ಅಂಥ ಒಂದು ಕೆಲಸ ಆ ಒಂದು ಅದಕ್ಕಾಗಿ ನಾನು ಧರಣೇಂದ್ರ ಕುಲಕರ್ಣಿ ಅವರಿಗೆ ಮತ್ತಷ್ಟು ಕೃತಜ್ಞ ಆಗಿದ್ದೇನೆ. ಅಂದರೆ ಒಂದು ಪ್ರೇರಣೆ ಬಂತು ಅಂತ ಅಂದರೆ ನಾನು ಕೂಡ ಮಾಡಬಹುದು ಅಂತ ಅನ್ಬೋದು. ಹಾಗಾಗಿ ಆ ರೀತಿಯಲ್ಲಿ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ನಮ್ಮ ಎಲ್ಲ ಸ್ನೇಹಿತರು ಕೂಡ ಮೊದಲಿಂದ ಕೂಡ ನಾವು ಬೆಂಬಲ ಆಗಿ ನನ್ನ ಒಂದು ಸಾಹಿತ್ಯ ಪ್ರೀತಿಗೆ ಎಲ್ಲರೂ ಬೆಂಬಲ ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಈ ಪುಸ್ತಕವನ್ನು ನಾನು ಮತ್ತು ಚೆನ್ನಪ್ಪ ಅಂಗಡಿ ಯಾವಾಗಲೂ ಕೂಡ ಅವರಿಗೆ ಹೇಳಿದೆ, ನಾವು ಚಹಾ ಕುಡ್ಕೊಂತ ಸಂಪಾದನೆ ಮಾಡೋಂಥವ್ರು ಏನು ತೊಂದರೆ ಆಗೋದಿಲ್ಲ ಅಂತೇಳಿ. ಹಾಗಾಗಿ ಅದು ಅರ್ಧ ಕಪ್ ಚಹಾ ಕುಡಿತಾ ಇದನ್ನು ಮಾಡಿದ್ದೇವೆ. ಹಾಗಾಗಿ ಮತ್ತೊಮ್ಮೆ ನಾವು ಈ ಅವಕಾಶವನ್ನು ಕೊಟ್ಟಂಥ ಧರಣೇಂದ್ರ ಕುರ್ಕೂರಿ ಅವರಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ ವಂದನೆಗಳು, ನಮಸ್ಕಾರ. ಇದು ಹೇಳಿ ಕೇಳಿ ಜಾತ್ರೆ, ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅನ್ನೋ ಒಂದು ಮಾತೈತಿ ಈ ಕಡೆ ಭಾಗದೊಳಗಡೆ. ನಿಮ್ಮದೆಲ್ಲ ಸಮಯ, ಆ ಸಮಯದಾಗ ನಾವು ಹೆಚ್ಚು ಜಾತ್ರೆ ಮಾಡೋದು ಬೇಡ ಅನ್ನೋದು ಒಂದು. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಈ ಕಡೆ ಧರಣೇಂದ್ರ ಕುರ್ಕರ್ಣಿ ಅವರ ಭಾಷೆ ಒಳಗನ ಮಾತಾಡೋದಾದ್ರೆ, ನಮಾಜ್ ಮಾಡೋಕ್ಕೆ ಹೋದ್ರೆ ಮಸೀದಿ ಕೊಳ್ಳಿಗೆ ಬಿತ್ತು ಅಂತಂದು ಮೊದಲು ಕಾದಂಬರಿ ಕೊಟ್ಟರು, ಓದ್ರಿಪ್ಪ ಟೈಮ್ ಇದ್ದಾಗ ಅಂತ ಹೇಳಿದ್ರೆ ಅದಂತೂ ಭಾಳ ಖುಷಿ ವಿಷಯ. ಯಾಕಂದ್ರೆ ಅವ್ರ ಕಡೆಯಿಂದ ಒಂದು ಕಾದಂಬರಿ ಬಂದೈತೆ ಅಂತ ಹೇಳಿದ್ರೆ ಭಾಳ ನಮಗೆ ನಿರೀಕ್ಷೆ ಇತ್ತು. ಅದಕ್ಕೆ ಖುಷಿಯಲ್ಲೇ ಓದಿದ್ವಿ. ಒಂದು ಲೇಖನ ಬರೆದು ಬಿಡ್ರಲ್ಲ ಅಂತ ಹೇಳಿದರು, ಲೇಖನ ಬರೆದಿದ್ವಿ. ಲೇಖನ ಬರೆದು ಬಿಟ್ಲೆ ಮತ್ತೆ ಪ್ರಮೋಷನ್ ಕೊಟ್ಟರು ಲೇಖಕರಿಂದ ಸಂಪಾದಕನ ಹುದ್ದೆಗೆ. ಡಿಪಾರ್ಟ್ಮೆಂಟ್ನಾಗಂತೂ ಪ್ರಮೋಷನ್ ಬರೋಂಗಿಲ್ಲ, ಬಂದರೆ ಸಾಹಿತ್ಯ ಕ್ಷೇತ್ರದಾಗನೇ ಬರಬೇಕು. ಅಲ್ಲಿವರೆಗೂ ನಾವು ನಡ್ಕೊಂಡು ಬಂದ್ವಿ. ಇದೆಲ್ಲ ಏನು ತೋರಿಸ್ತದೆ ಅಂತ ಹೇಳಿದ್ರೆ ಅವರು ನಮ್ಮ ಮೇಲೆ ಇಟ್ಟಂಥ ಪ್ರೀತಿ, ವಿಶ್ವಾಸ ಮತ್ತು ನಮ್ಮ ಮೇಲೆ ಇಟ್ಟಂಥ ಒಂದು ನಂಬಿಕೆ. ಆ ನಂಬಿಕೆಗೆ ಒಂದು ಪ್ರೀತಿಯ ಪ್ರತಿಕ್ರಿಯೆ ಆಗಿ ಇಂಥದ್ದೊಂದು ಕೃತಿ ಬಂತಂತಂದು ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಕೆಲವು ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲೂ ನನ್ನ ಮಾತು ಇಂಥ ಶಿಕ್ಷಕರು ನಮ್ಮ ದೇಶದಾಗ ನಮ್ಮ ರಾಜ್ಯ ಇದಾರ, ಎಂತೆಂಥ ದೊಡ್ಡ ಕೆಲಸ ಮಾಡ್ಯಾರ. ಈಗ ನಾ ಯಾಕೆ ಹೇಳ್ತಪ್ಪ ಅಂದ್ರೆ ಈ ರೀತಿಯಾಗಿ ಮಾದರಿ ವ್ಯಕ್ತಿಗಳೆಲ್ಲ ಎಂತೆಂಥ ಉದ್ದೇಶಕರು ಏನೇನು ಮಾಡ್ತಕ್ಕಂಥ ಇದಾರಲ್ಲ. ಹೀಗಾಗಿ ಕೃಷಿ ಅಧಿಕಾರಿ ಚೆನ್ನಪ್ಪ ಅಂಗಡಿ ಅವ್ರಲ್ಲೇ MSc ಗ್ರಾಜ್ಯುಯೇಟ್ ಎಲ್ಲ ಎಷ್ಟು ಕೆಲಸ ಮಾಡ್ಯಾರ, ಎಷ್ಟು ಪುಸ್ತಕ ಬರ್ದಾರ. ಹೀಗಾಗಿ ಅವರಾಗಲಿ ನಮ್ಮ ಹಡಗಲಿ ಸರ್ ಅಂತಿ ನಾವೇನೋ ಅಲ್ಲ, ಅವ್ರ ಮೊದಲೆಲ್ಲ ಕನ್ನಡವಾಗಿ ಈ ರೀತಿಯಾಗಿ ನಮ್ಮೆಲ್ಲ ಸತೀಶ್ ಕುಲಕರ್ಣಿ ಅವರು ಕಟ್ಟೇತೇವೆ ನಾವೆಲ್ಲ ಒಡೆದ ಮನಸ್ಸು ಅಂದ್ರೆ ನಾವೆಲ್ಲ ಎಷ್ಟು ಇದಾಗಿತ್ತು ಅಂದ್ರೆ ಆ ಜಾತಿ ಈ ಜಾತಿ ಮೇಲ್ಜಾತಿ ಕೆಳಜಾತಿ ಶ್ರೀಮಂತರು ಬಡವರು ಅಂತ ಒಂದು 25-30 ವರ್ಷದಿಂದ ಸರ್ ಬರೆದ ಉದ್ದೇಶವನ್ನು ನಾವೆಲ್ಲ ಕೂಡಬೇಕು, ನಾವು ಬೆಳಿಬೇಕಂತಕ್ಕಂಥ ಅದನ್ನು ನಾವು ಇನ್ನೂ ಆಗ್ತದೆ. ಸರ್ ಜಾತ್ರೆ ಇದ್ರಾಗೆಲ್ಲ ಹಿಂದಿನ ಕಾಲ ಭಾಳ ಚಲೋ ಐತಲ್ಲ. ನಮ್ಮ ಊರಾಗ ಎಷ್ಟು ನಾವೆಲ್ಲ ಮುಸಲ್ಮಾನರು ನಮ್ಮ ಮನೆಯೊಳಗೆ ನಮ್ಮ ತಾಯಿ ಜೊತೆಗೆ ಇನ್ನೂ ನೆನಪಿದೆ, ಮಣ್ಕೋಡ್ ಮಗ್ತವರ್ಕ್ ಅಂತೇಳಿ ನಮ್ಮ ಮನ್ಯಾಗ ಬಂದು ಅಡಿಗೆ ಮಾಡ್ತಾ ಇದ್ರು. ಎಷ್ಟು ಚಂದ ಕೂಡಿ ನಾವು ಅಪ್ತಿ ಮಾವ. ಈಗೆಲ್ಲ ರಾಜಕಾರಣಿಗಳು ಬಂದೆಲ್ಲ ಹಿಂದೂ ಮುಸ್ಲಿಂ ಅಂತ ಬಡದಾಟ ಎಲ್ಲ ಆಗಿರ್ತಾವೆ. ಹಳ್ಳಿವಳಿಗೆ ಎಲ್ಲ ಎಷ್ಟು ನಾವು ಬಾಂಧವ್ಯದ ಕೆಲಸ ಮಾಡ್ತೇವೆ. ಈ ರೀತಿಯಾದಂಥ ಹೀಗಾಗಿ ನಾವು ಹೇಳೋ ಉದ್ದೇಶ ಅಂದರೆ ಇಂಥ ಒಂದು ಒಳ್ಳೆಯ ಒಂದೇನೋ ಜಾತ್ರೆಯ ತರುವಾಯ ಅಂತಕ್ಕಂಥದ್ದು ನಿಜಕ್ಕೂ ನನಗೆ ಧರಣೇಂದ್ರ ಕುರ್ಕರ್ಣಿ ಸದ್ಯಕ್ಕೆ ನಾವು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡೇವಿ. ಹೀಗಾಗಿ ಬಹಳ ಅದ್ಭುತವಾಗಿ ಎಲ್ಲ ಆತಲ್ಲ. RJ ನಾಗರಾಜ್ ಸರ್ ಎಲ್ಲ ಬೈಂದ್ರು, ನಾಡಿನ ನಮ್ಮ ಸಿದ್ದರಾಮಯ್ಯ ಸರ್ ಬೈಂದ್ರು. ಬಹಳ ಅದ್ಭುತವಾಗಿ ಸುಮಾರು ಮೇಡಮ್ ಒಂದು 10 ಜಿಲ್ಲಾ ಸಮ್ಮೇಳನ ಮಾಡ್ತೀವಿ. ಅತ್ಯಂತ ಅದ್ಭುತವಾಗಿ ಇನ್ನೂ ಸದ್ಯಕ್ಕೆ ಮಾಡ್ಬೇಕಂತಿದೆ. ಅನುದಾನ ಇಲ್ಲ, ಆದ್ರೂ ಸದ್ಯಕ್ಕೆ ಏನಾದರೂ ಮಾಡಿ ಮಹಾನಗರ ಪಾಲಿಕೆಯಿಂದ ಒಂದು 2 ಲಕ್ಷ ರೂಪಾಯಿ ತಗೊಂಡು ಜಿಲ್ಲಾ ಸಮ್ಮೇಳನ ಮಾಡಲ್ಲ. ಈಗ ಹೆಚ್ಚು ಆಡಂಬರ ಆಗದೆ ಒಟ್ಟಿನಲ್ಲಿ ಮಾಡ್ತೀವಿ, ತಾಲೂಕು ಸಮ್ಮೇಳನ ಮಾಡ್ತೀವಿ. ಹೀಗಾಗಿ ಒಟ್ಟು ಈ ಮಾರ್ಚ್ ಒಳಗೆ ಹುಬ್ಬಳ್ಳಿ ಮತ್ತು ಧಾರವಾಡದ್ದು ತಾಲೂಕು ಸಮ್ಮೇಳನ ಮಾಡ್ತೀವಿ, ಜಿಲ್ಲಾ ಸಮ್ಮೇಳನ ಏನಾದರೂ ಮಾಡಿ ಅದನ್ನ ಬಿಡುದಿಲ್ಲ. ಹೀಗಾಗಿ ಇನ್ನೊಂದು ಫೋಟೋ, ಯಾಕೆ ನಮ್ಮೆಲ್ಲ ಗುಂಜೇಟಿ ಸರ್ದಾಗಿದೆ, ನೆಕ್ಸ್ಟ್ ಇನ್ನೊಬ್ಬರದ ಒಳ್ಳೆಯ ಒಬ್ಬ ಮಹಿಳಾ ಸಾಹಿತಿಗಳಾಗಲಿ ಅಥವಾ ಯಾರಾದ್ರೂ ಒಂದು ಮಾಡಿ ನಮ್ಮ ಸಾದರ ಸರ್ನ ಕರೆಸ್ತೇವೆ, ಎಲ್ಲ ಮಾಡ್ತೇವೆ. ಒಟ್ಟಿನಲ್ಲಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ. ಭರಪೂರ ಮೆರಳಿಸಿ ಮಗು ತುಂಬ ಒಂದೂರ, ಮೆರಳಿಸಿ ಮಗು ತುಂಬ ಒಂದೂರ. ಕೂಡಿರಿ ಭರ್ಪೂರ ಮಾಡ್ತೇವಿ ನಮಸ್ಕಾರ, ಚಿತ್ತವಿಟ್ಟು ಕೇಳಿರಿ ಮಜಕೂರ, ಚಿತ್ತವಿಟ್ಟು ಕೇಳಿರಿ ಮಜಕೂರ. ಯಾರ್ಯಾರ ಹಂಗೆಲ್ಲ ಮೀಸಿಯ ತಿರುವುತ್ತ ಬೆವರಿನ ಹೊಳಿ ಹಸಿ ಹೊಲದಾಗ
ಬಳಿಹರಿಸಿ ಹೊಲದಾಗ ದೊರೆಯುತ್ತ ಎದೆಸೆಡಿಸಿ ಗರವಿಲಿ ನಡೆಯುವರ ಎದೆಸೆಡಿಸಿ ಗರವಿಲಿ ನಡೆಯುವರ ಹೌದೌದು ಕೂಡಿರಿ ಭರಪೂರ ಮಾಡ್ತೇವಿ ನಮಸ್ಕಾರ ಚಿತ್ತವಿಟ್ಟು ಕೇಳಿರಿ ಮಜಕೂರ ಚಿತ್ತವಿಟ್ಟು ಕೇಳಿರಿ ಮಜಕೂರ ಮಗುದೂರ ದುರ್ಗವ್ವ ದೇಸಕ್ಕ ದೊಡ್ಡಾಕಿ ಭಕ್ತರಿಗೆ ಬರವ ಬಲ್ಲಂಗ ಭಕ್ತರಿಗೆ ಬರವ ಬಲ್ಲಂಗ ಕೊಡುವಾಕಿ ಮೆರೆದಾಳ ಜಗದಂಬಿ ಅವತಾರ ಮೆರೆದಾಳ ಜಗದಂಬಿ ಅವತಾರ ಹಳೆ ಗೆಳೆಯರಿಗೆ ಹೇಳತೇನ ಹೊಸ ಕಾಲ ಬಂತ ಹಗಲ ಹೊತ್ತಿನಾಗ ಹಗಣ ಮಾಡುವ ಭಾಷಣದ ಬಾಲಭೂತ ಹಳೆ ಗೆಳೆಯರಿಗೆ ಹೇಳತೇನ ಹೊಸ ಕಾಲ ಬಂತ ಹಗಲ ಹೊತ್ತಿನಾಗ ಹಗಣ ಮಾಡುವ ಭಾಷಣದ ಬಾಲಭೂತ ಖಂಡ ತಿನ್ನುವುದಕ ಹೋದ ಕಳ್ಳತ ಸರ್ಪ ಆಗಿ ಬಂತ ದುಡಿಯುವ ಜನರಿಗೆ ಎರಡು ಬಗೆಯುವ ದರ್ಪ ದೂರ ಹೋತ ದುಡಿಯುವ ಜನರಿಗೆ ಎರಡು ಬಗೆಯುವ ದರ್ಪ ದೂರ ಹೋತ ಹಳೆ ಗೆಳೆಯರಿಗೆ ಹೇಳತೇನ ಹೊಸ ಕಾಲ ಬಂತ ಹಗಲ ಹೊತ್ತಿನಾಗ ಹಗಣ ಮಾಡುವ ಭಾಷಣದ ಬಾಲ ಹೋತ ಅರವು ತುಂಬಿದ ಕೊಂಬಿ ಕೈಯಾಗ ಉರಿ ಮೆರೆದ ಬಂತ ಒಳಗ ಸೇರಿದ ಕಿಳ್ಳಿ ಕ್ಯಾತರ ದಾರ ಹರದ ಹೋತ ಒಳಗ ಸೇರಿದ ಕಿಳ್ಳಿ ಕ್ಯಾತರ ದಾರ ಹರದ ಹೋತ ಹಳೆ ಗೆಳೆಯರಿಗೆ ಹೇಳತೇನ ಹೊಸ ಕಾಲ ಬಂತ ಹಗಲ ಹೊತ್ತಿನಾಗ ಹಗಣ ಮಾಡುವ ಭಾಷಣದ ಬಾಲ ಹೋತ ಗಗನ ಜಂಗಳದಲ್ಲಿ ಕರಿಯ ಕಂಬಳಿ ಹಾಸಿ ಕುಳಿತಿರುವೆ ಮಳೆರಾಯ ಜಗವಾಹರತಿ ಕುಳಿತಿರುವೆ ಮಳೆರಾಯ ಜಗವಾಹರತಿ ಇಳಿಗೆ ಮಳೆರಾಯ ಇಳಿದು ನೀ ಬಂದಾಗ ಹೊಳೆ ಹಳ್ಳಗಳಿಗೆಲ್ಲ ಹಬ್ಬದರಿಗೂ ಇಳಿಗೆ ಮಳೆರಾಯ ಇಳಿದು ನೀ ಬಂದಾಗ ಹೊಳೆ ಹಳ್ಳಗಳಿಗೆಲ್ಲ ಹಬ್ಬದರಿಗೂ ಹೊಲ ಗದ್ದೆಗಳಲ್ಲೆಲ್ಲ ಹಚ್ಚ ಹಸುರಿನ ಸಿರಿಯು ಹೊಲ ಗದ್ದೆಗಳಲ್ಲೆಲ್ಲ ಹಚ್ಚ ಹಸುರಿನ ಸಿರಿಯು ಹಸಿರು ಉಸಿರಾಗಿ ಅರಳುವ ಮೊಗ್ಗು ಹಸಿರು ಉಸಿರಾಗಿ ಅರಳುವ ಮೊಗ್ಗು